ಐಡ ಆರ್ಮೀಸ್ ಅನ್ಯೋಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಡಿಯೋಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ಲೀಸ್. ನೀವು ಕಾಮೆಂಟ್ ಮಾಡಿದ್ರೇ ಓಕೆ ಈ ವಿಡಿಯೋ ಚೆನ್ನಾಗಿದೆ, ಓಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡಬೇಕು ಅನ್ನೋದು ನನ್ನ ಮೈಂಡ್ಗೆ ಬರುತ್ತೆ. ಥಿಂಕಿಂಗು ಆ ರೀತಿ ಹೋಗುತ್ತೆ. ಪ್ಲೀಸ್ ನೀವು ಕಮೆಂಟಲ್ಲಿ ಹೇಳಿ ಏನೇ ಇದ್ದರೂ, ಆಯಿತಾ? ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಜೆ.ಕೆ ಒಂದು ದೊಡ್ಡ ಕಂಪ್ನಿ CEO. ಅವ್ರು ಹೇಗೆ ಅಂದರೆ, ಇವಾಗ ಏನಾದರೂ ಒಂದು ಫೈಲಲ್ಲಿ ಕರೆಕ್ಷನ್ ಇತ್ತಪ್ಪ, ಅದು ಸಣ್ಣ ತಪ್ಪಾಗಿರ್ಬೋದು, ಬಟ್ ಜೆ.ಕೆಗೆ ಅದು ದೊಡ್ಡ ತಪ್ಪು. ಸೊ ಅವನು ಯಾವುದೇ ರೀತಿ ಮರ್ಸಿ ತೋರಿಸಲ್ಲ. ಆ ತಪ್ಪಷ್ಟೇ. ಆ ಪರ್ಸನ್ ಈ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ, ಕೆಲಸದಿಂದ ತೆಗೀರಿ ಅನ್ನೋ ಲೆವೆಲಲ್ಲಿ ಅವ್ನ ಮೈಂಡ್ಸೆಟ್ಟು. ಅದು ತಪ್ಪು ಅಂದರೆ ಆ ಕೆಲಸದಲ್ಲಿ ಅವ್ನು ಇರಬಾರ್ದು ಅಷ್ಟೇ ಅನ್ನೋ. ಈಗ ನಿಮ್ಮ ಕಡೆ ಬಂದರೆ ನೀವು ಹೇಗೆ ಅಂದರೆ, ನೀವು ಒಂಥರ ಸೈಲೆಂಟು ಅಲ್ಲ, ವೈಲೆಂಟು ಅಲ್ಲ, ಮೀಡಿಯಮ್. ತಪ್ಪಿದರೆ ತಪ್ಪು, ತಪ್ಪಿಲ್ಲ ಅಂದರೆ ಅಲ್ಲಿ ಏನು ಮಾತಾಡಬೇಕೋ ಅದನ್ನು ಮಾತಾಡ್ಬಿಟ್ಟು ಟಣ್ ಅಂತ ಹೊಡೆದ್ಬಿಟ್ಟು ಮನೆಗೆ ಬರೋಂಥವ್ರು. ನಿಮಗೂ ಮತ್ತು ಜೆ.ಕೆಗೂ ಹೇಗೆ ಫೋರ್ಸ್ಫುಲಿ ಮದುವೆ ಆಗುತ್ತೆ ಅನ್ನೋದೇ ಈ ವಿಡಿಯೋ. ನಾನು ಆಲ್ಮೋಸ್ಟ್ ವಿಡಿಯೋ ಹಾಕಿರೋದ್ರಲ್ಲೇ ಫೋರ್ಸ್ಡ್ ಮ್ಯಾರೇಜ್ ಮೈಂಡಿಗೆ ಬೇಗ ಬರೋದು ಇದೊಂದೇ, ಬೇಗ ಮೈಂಡಿಗೆ ಹೋಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ನೋಡ್ತಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಮತ್ತೊಂದು ಸರಿ ಹೇಳ್ತಿದ್ದೀನಿ, ಮರಿಬೇಡಿ. ಸ್ಟಾರ್ಟಿಂಗಲ್ಲೇ ನೀವು ಒಂದು ವಿಲೇಜಿಂದ ಬಸ್ಸಲ್ಲಿ ಬರ್ತಾ ಇದ್ದೀರಾ. ನೀವು ವಿಲೇಜೇನಲ್ಲ, ಬಟ್ ವೆಕೇಷನಿಂಗ್ ಅಂದರೆ ಇವಾಗ ಕಾಲೇಜೆಲ್ಲ ಮುಗಿಸಿ ತುಂಬ ದಿನ ಮನೇಲೇ ಇರ್ತೀರ. ತುಂಬ ದಿನ ಏನು, ಇಯರ್ಗಟ್ಲೆ ಮನೆಗೆ 2 ಇಯರ್ಸ್ ಮನೇಲಿರ್ತೀರ. ಈಗ ಯಾವುದೋ ಊರಿಗೆ ಹೋಗೋ ಗ್ಯಾಪಲ್ಲಿ ಒಂದು ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿರ್ತೀರ ಕೆಲಸಕ್ಕೆ ಅಂತ. ಸೊ ನೀವು ಅಪ್ಲಿಕೇಶನ್ ಹಾಕಿದ್ದೀನಿ ಅಲ್ಲ ಅನ್ನೋ ಒಂದು ಕೆಲಸ ಸಿಗ್ಬೋದೇನೋ ಅನ್ನೋ ಒಂದು ನಂಬಿಕೆ ಮೇಲೆ, ಸರಿ ಅಜ್ಜಿ ಮನೆಗಾದರೂ ಹೋಗೋಣ ಅಂತೇಳಿ ನಿಮ್ಮ ಅಜ್ಜಿ ಮನೆಗೆ ಹೋಗಿರ್ತೀರ. ಹಾಗೆ ನಿಮಗೆ ಮೇಲ್ ಬಂದಿರುತ್ತೆ, ನೀವು ಅಲ್ಲಿ ಹೋಗಿ ಒಂದು 10 ಡೇಸ್ ಆದಮೇಲೆ ನಿಮಗೆ ಮೇಲ್ ಬಂದಿರುತ್ತೆ, ಈ ಥರ ನಿಮಗೆ ಜಾಬ್ ಇಂಟರ್ವ್ಯೂ ಇದೆ ಬನ್ನಿ ಅಂತ. ಸೊ ನೀವು ಸರಿ ಜಾಬಿಗಾದರೂ ಹೋಗೋಣ, ಎಷ್ಟು ಅಂತ ಮನೇಲೇ ಇರೋದು ಅಂತ ನೀವು ಜಾಬಿಗೆ ಹೋಗೋಣ ಅಂತ ನಿಮ್ಮ ಅಜ್ಜಿ ಮನೆಯಿಂದ ಹೊರಡ್ತೀರ. ಬಸ್ಸಲ್ಲಿ ಬರ್ತಾ ಇದ್ದೀರಾ. ಅಲ್ಲಿ ಯಾವ ಕಂಪ್ನಿ ಅಂತ ಅಂದರೆ ಜೆ.ಕೆ ಕಂಪ್ನಿನೇ, ಜೆ.ಕೆ ಇಂಡಸ್ಟ್ರೀಸ್ ಅಂತ. ಬಟ್ ನಿಮಗೆ ಇಂಟರ್ವ್ಯೂ ಕರೆದಿರೋದು ಜೆ.ಕೆ ಕಂಪ್ನಿಯಿಂದನೇ. ಬಟ್ ಜೆ.ಕೆ ಕಂಪ್ನಿಲೇ 4-5 ಬ್ರಾಂಚ್ ಇರುತ್ತಲ್ಲ, ಅದರಲ್ಲೊಂದು ಬ್ರಾಂಚ್. ಬಟ್ ಜೆ.ಕೆ ಎಲ್ಲ ಬ್ರಾಂಚಲ್ಲೂ ಬರ್ತಾನೆ ಅನ್ನೋದಿಲ್ಲ, ಅವನಿಗೆ ಯಾವಾಗ ಯಾವ ಬ್ರಾಂಚಿಗೆ ಬರಬೇಕೋ ಆ ಬ್ರಾಂಚಿಗೆ ಬರ್ತಾನೆ. ಸೊ ಅದರಲ್ಲಿ ಒಂದು ಬ್ರಾಂಚಿಗೆ ನಿಮಗೆ ಇಂಟರ್ವ್ಯೂ ಇದೆ ಇವತ್ತು. ನೀವು ಅಲ್ಲಿಂದ ನಾಳೆ ಇಂಟರ್ವ್ಯೂ, ಇವತ್ತು ಹೇಗಾದರೂ ಅಜ್ಜಿ ಮನೆದು ಎಲ್ಲರಿಗೂ ಹೇಳಿಬಿಟ್ಟು ಅಲ್ಲಿಂದ ಹೊರಟಿರ್ತೀರ. ಮನೆಗೆ ಬರೋಷ್ಟೊತ್ತಿಗೆ ನೈಟ್ ಆಗಿರುತ್ತೆ. ಸೊ ನೀವೆಲ್ಲ ಫೈಲು, ರೆಸ್ಯೂಮು ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ಮಲಗಿರ್ತೀರ. ಆವತ್ತಿನ ಡೇ ಹಾಗೆ ಹೋಗಿರುತ್ತೆ. ನೆಕ್ಸ್ಟ್ ಡೇ ನೀವು ಬೇಗ ಅಲಾರಾಮ್ ಇಟ್ಟಿರ್ತೀರ. ಅಲಾರಾಮ್ ಇಟ್ಟು ಅದು ಹೊಡೆದ್ರು ಆಫ್ ಮಾಡಿ ಮತ್ತೆ ಮಲ್ಕೊಂಡಿರ್ತೀರ. ಆಮೇಲೆ ಮತ್ತೆ ಎಚ್ಚರಿಕೆ, ಅಯ್ಯೋ ಇವತ್ತು ಇಂಟರ್ವ್ಯೂ ಅಲ್ವಾ ಅಂಥೇಳಿ ಮತ್ತೆ ಬೇಗ ಎದ್ದು ಹೋಗಿ ಫ್ರೆಶ್ ಆಗಿ ಬಂದು ಡ್ರೆಸ್ ಎಲ್ಲ ಮಾಡಿಕೊಂಡು, ಹಾಗೆ ಸಿಂಪಲ್ ಹೇರ್ ಸ್ಟೈಲ್ ಮಾಡಿಕೊಂಡು ನೋಡೋಕ್ಕೆ ಓಕೆ ಲುಕ್, ಇಂಟರ್ವ್ಯೂಗೆ ಹೇಗೆ ಹೋಗ್ತೀವಿ ಹೇಳ್ರಿ ಆ ಲುಕ್ಕಲ್ಲಿ ಪರ್ಫೆಕ್ಟಾಗಿ ಹೋಗಿದ್ದೀರಾ. ಬಟ್ ನಿಮಗೆ ಟೈಮಿಂಗ್ ಸೆನ್ಸ್ ಇಲ್ಲ. ಯಾಕೆ ಅಂದರೆ ಇಂಟರ್ವ್ಯೂ ಇರೋದು 9:30ಗೆ, ಬಟ್ ಆಲ್ರೆಡಿ ಇಲ್ಲಿ ಟೈಮ್ 8:40 ಆಗಿದೆ. ನೀವು ಅಲ್ಲಿಂದ ಆ ಕಂಪ್ನಿಗೆ ಹೋಗೋಕ್ಕೆ ಮಿನಿಮಮ್ 40 ಮಿನಿಟ್ಸ್ ಬೇಕೇ ಬೇಕು. ನೀವಿಲ್ಲಿ ಇನ್ನೂ ತಿಂಡಿ ತಿಂದಿಲ್ಲ, ಏನೂ ಇಲ್ಲ. ಸರಿ ನನಗೆ ತಿಂಡಿನೂ ಬೇಡ, ಏನೂ ಬೇಡ, ಫಸ್ಟ್ ಕಂಪ್ನಿಗೆ ಹೋಗಬೇಕು ಅಂತ ಬೇಗ ನಿಮ್ಮ ಅಪ್ಪಂಗೆ ಹೇಳ್ತೀರ, ಅಪ್ಪ ಪ್ಲೀಸ್ ಅಪ್ಪ ಕಂಪ್ನೀಲಿ ಇಂಟರ್ವ್ಯೂ ಇದೆ, ಈ ಕಂಪ್ನೀಲಿ ಪ್ಲೀಸ್ ಬನ್ನಿ, ಬಿಟ್ಟು ಬನ್ನಿ. ನಿಮ್ಮಪ್ಪ ಹಾಂ ಎದ್ದೆ ಅಲ್ವಾ, ಎಷ್ಟೊತ್ತಿಗೆ ಎದ್ದೆ, ನಿನಗೆ ಗೊತ್ತು ತಾನೇ ಇಂಟರ್ವ್ಯೂ ಇದೆ ಅಂತ, ಬೇಕು ಅಂತಲೇ ಲೇಟಾಗಿ ಎದ್ದೆ ತಾನೆ. ಅಪ್ಪ ಯಾರಾದರೂ ಬೇಕು ಅಂತ ಲೇಟಾಗಿ ಹೇಳ್ತಾರೇನಪ್ಪ? ಅದು ನನಗೆ ಗೊತ್ತಿಲ್ಲ ಮಗಳೇ, ನನಗೆ ಗೊತ್ತಿಲ್ಲಪ್ಪ, ನಾನು ನ್ಯೂಸ್ ಪೇಪರ್ ಓದಬೇಕು, ನನ್ನಿಂದ ಬರೋಕ್ಕಾಗಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಸಂಜೆ ನಿನಗೆ ಏನಾದರೂ ತಂದು ಕೊಡ್ತೀನಿ. ಏನು ತಂದು ಕೊಡ್ತೀಯಾ? ಅಪ್ಪ ಅಮ್ಮಗೆ ಅಮ್ಮ ಇದೆ, ಅಮ್ಮ ಆ ಕಡೆಗೆ ಹೋಗಿದ್ದೀನಿ, ನಿನಗೆ ಹೇಳ್ತೀನಿ. ನೀನು ಈ ಥರ ಎಲ್ಲ ಯಾಮಾರ್ಸೋದೇನೂ ಬೇಕಾಗಿಲ್ಲ, ನಾನು ಬಂದು ಬಿಡಲ್ಲ ಅಂತಾರೆ. ಅಪ್ಪ ಪ್ಲೀಸ್ ಅಪ್ಪ, ಪ್ರಾಮಿಸ್ ನಾನು ತಂದು ಕೊಡ್ತೀನಿ ಅಂತ ಹೇಳ್ತೀರಾ.
ಸರಿ ಅಂತ ಅವರು ಹೋದ್ರೆ ಹೋಗಲಿ ಪಾಪ ಅಂತ ಕರ್ಕೊಂಬಂದು ಬಿಡ್ತೀನಿ ಅಂತೇಳಿ ಅವರು ಬಂದು ಕರ್ಕೊಂಬಂದು ಬಿಡ್ತಾರೆ. ಬಟ್ ಕರ್ಕೊಬರೋ ದಾರಿಲೇ ಟ್ರಾಫಿಕ್ ಆಲ್ರೆಡಿ ಅಲ್ಲೇ ಇನ್ನು 10 ಮಿನಿಟ್ಸ್ ಲೇಟ್ ಆಗಿದೆ. ಇಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ ನಿಮಗೆ. ಅಯ್ಯೋ ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋಗೋಣ ಅಂತ ಇಂಟರ್ವ್ಯೂಗೆ ಹೋದರೆ ಈ ಟ್ರಾಫಿಕ್, ನೀವು ಲೇಟಾಗಿ ಎದ್ದಿರೋದು ನಿಮ್ಮ ಮೈಂಡಲ್ಲಿಲ್ಲ, ಟ್ರಾಫಿಕ್ಕಿಂದನೇ ಲೇಟ್ ಆಯಿತು ಅನ್ನೋ ಮೈಂಡ್ಸೆಟ್ ನಿಮ್ಮದು. ಟ್ರಾಫಿಕ್ ಹತ್ರ ನಿಮ್ಮ ಅಪ್ಪನ ಹತ್ರ ಬೈತಾ ಇದ್ದೀರ, ಅಪ್ಪ ಬೇಗ ಬೇಗ ಓಡಿಸಪ್ಪ, ಒಳ್ಳೆ ಸೈಕಲ್ ಓಡಿಸ್ದಂಗೆ ಓಡಿಸ್ತಿದ್ಯಲ್ಲ ಅಪ್ಪ ಅಂತಿರ್ತೀರ. ಅಮ್ಮ ತಾಯಿ ಇಲ್ಲ ಬೈಕ್ ಕೊಟ್ಬಿಡ್ತೀನಿ, ನೀನೇ ಓಡಿಸ್ಕೊಂಡು ಹೋಗ್ಬಿಡು ಕಂಪ್ನಿ ಹತ್ರ ಅಂತಾರೆ. ನೀವು ಸರಿ ಸರಿ ನನಗೆ ಓಡ್ಸೋಕ್ಕೆ ಬರಲ್ಲ ಅಂತ ಗೊತ್ತಿದ್ರು ನೀನು ಹೀಗೆ ಹೇಳ್ತೀಯಲ್ಲ, ಗೊತ್ತು ತಾನೇ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಅವರು ಹೇಳ್ತಾರೆ. ಹೆಂಗೋ ನಿಮ್ಮಪ್ಪ 9:30ಗೆ ಇಂಟರ್ವ್ಯೂ ಅಂದರೆ 10 o'clock ತೊಗೊಬಂದು ಬಿಡ್ತಾರೆ ಕಂಪ್ನಿ ಹತ್ರ. ಆಲ್ರೆಡಿ 20 ಮಿನಿಟ್ಸ್ ಲೇಟು. JK ಬಗ್ಗೆ ಗೊತ್ತು ಅಲ್ವಾ, ಅವನು ಟೈಮಿಂಗ್ಸು ಕೆಲಸ ಎಲ್ಲ ಪರ್ಫೆಕ್ಟಾಗಿರಬೇಕು. ಬಟ್ ನಿಮ್ಮ ಕೆಟ್ಟುಗಳಿಗೇನೋ ಏನೋ ಗೊತ್ತಿಲ್ಲ, JKನೇ ಇವತ್ತು ಇಂಟರ್ವ್ಯೂ ತಗೊತಿರೋದು. ಆಲ್ರೆಡಿ ನಿಮ್ಮ ನೇಮು ಇನ್ನೊಬ್ಬರು ಬರಬೇಕು, ಅಷ್ಟರಲ್ಲಿ ನೀವು ಬರ್ತೀರ. ಏನು ಲಕ್ಕಿನೋ ಏನೋ ಸದ್ಯದ್ರಲ್ಲಿ ಬಚಾವಾಗಿರ್ತೀರ. ನೆಕ್ಸ್ಟು JKನೂ ನಿಮ್ಮನ್ನು ಪರ್ಸನ್ನೆಲ್ಲ ಇಂಟರ್ವ್ಯೂ ಮಾಡಿ ನೆಕ್ಸ್ಟ್ ನಿಮ್ಮ ನೇಮ್ ಕರೀತಾನೆ. ನಿಮ್ಮ ನೇಮ್ ಕರೆದಾಗ ನೀವು ಒಳಗಡೆ ಮೇ ಐ ಕಮಿನ್ ಸರ್ ಅಂತೀರಾ, ಯಾ ಕಮೀನ್ ಅಂತ ಅವನು ಕರೀತಾನೆ. ಅವನು ನಿಮ್ಮ ರೆಸ್ಯೂಮೆಲ್ಲ ನೋಡಿ, ಹಾಂ ಹೇಳಿ ನಿಮ್ಮ ಬಯೋಡೇಟಾ ಹಾಳು ಮುಳು ಏನೋ ಕೇಳ್ತಾನೆ. ನಮಗೆ ಇಂಟರ್ವ್ಯೂ ಎಲ್ಲ ಬಗ್ಗೆ ಗೊತ್ತಿಲ್ಲ, ಸೊ ಯಾರಿಗಾದರೂ ಗೊತ್ತರೆ ಅದನ್ನು ಆ ಮೈಂಡ್ಸೆಟ್ಟಿಗೆ ತೊಗೊಳ್ಳಿ ಆಯಿತಾ. ಅವನು ಕೇಳ್ತಾನೆ, ನೀವು ಎಲ್ಲದಕ್ಕೂ ಎಲ್ಲ ರೀತಿಲೂ ಆನ್ಸರ್ ಮಾಡ್ತೀರಾ. JKಗೆ ಓಕೆ ಇವ್ರನ್ನ ಕಂಪ್ನೀಲಿ ಕೆಲ್ಸಕ್ಕೆ ತೊಗೋಬೋದು ಅನ್ನೋ ಮೈಂಡ್ಸೆಟ್ ಬರುತ್ತೆ. ನೀವು ಆಮೇಲೆ ಓಕೆ ನೀವಿನ್ನೂ ಹೊರಡ್ಬೋದು, ಏನೇ ಇದ್ರೂ ನಿಮಗೆ ಮೇಲ್ ಮುಖಾಂತರ ಬರುತ್ತೆ ಹಾಗೆ ಅಂತೇಳಿ JKP ಎಲ್ಲ ಹೇಳಿ ಕಳಿಸಿರ್ತಾರೆ. ಅಲ್ಲಿ ಖುದ್ದಾಗಿ JK ಒಂದು 4 ಜನಕ್ಕಷ್ಟೇ ಇಂಟರ್ವ್ಯೂ ಮಾಡಿರ್ತಾರೆ, ಅದರಲ್ಲಿ ನೀವು ಒಬ್ಬರು. ಆ 4 ಜನದಲ್ಲಿ 2 ಸೆಲೆಕ್ಟ್ ಆಗಿರ್ತೀರ, ನೀವು ಮತ್ತು ಇನ್ನೊಬ್ಬರು ಮಿನಿ ಅಂತ. ಸೊ ಹಾಗೆ ನೀವು ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಗೆ ಬಂದಾಗ ಎಲ್ಲ ಹೋಗಿರ್ತಾರೆ, ನೀವಿಬ್ಬರೇ ವೆಯ್ಟಿಂಗ್ ಹಾಲಲ್ಲಿ ಇರ್ತೀರ. ಇನ್ನೊಂದು ರೌಂಡ್ ಇದೆ ಅಂತ ಹೇಳಿರ್ತಾರೆ, ಹಾಗಾಗಿ ನೆಕ್ಸ್ಟ್ ರೌಂಡ್ ಬಗ್ಗೆ ಮೇಲ್ ಬರುತ್ತೆ ಅಂತ ಹೇಳಿರ್ತಾರೆ. ಆ ಮೇಲ್ ಬರ್ತಿದ್ದಂಗೆ ನೀವು ಓಕೆ ನಾವಿಬ್ಬರೇ ಸೆಲೆಕ್ಟ್ ಆಗಿರೋದು ಅಂತ ನೀವು ವೇಟ್ ಮಾಡ್ತಾ ಇರ್ತೀರ. ಅಲ್ಲಿ ಅವರು ಮಿನಿಯನ್ ಅಂತ ಹೇಳಿದ್ನಲ್ಲ, ಅವಳು ಕೂತಿರ್ತಾರೆ, ನೀವು ಹೋಗಿ ಅವ್ರ ಪಕ್ಕನೇ ಕೂತ್ಕೊಂತೀರ. ಹೇ ಹಾಯ್ ಐ ಆಮ್ ವಯನ್ ಅಂತ ನೀವು ಹೇಳ್ತೀರಾ, ಅವಳು ಹೇ ಹಾಯ್ ಐ ಆಮ್ ಮಿನಿ ಅಂತ ಅವಳು, ಇಬ್ಬರು ಇಂಟ್ರೊಡ್ಯೂಸ್ ಆಗ್ತೀರಾ. ಹಾಗೆ ನೀವು ಒಬ್ಬೊಬ್ಬರ ಬಗ್ಗೆ ಮಾತಾಡ್ಕೊತ ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊತೀರ. ಸೊ ಹಾಗೆ ಕಂಪ್ನಿ ಫ್ರೆಂಡ್ ಆಗ್ತೀರ. ನೆಕ್ಸ್ಟ್ ರೌಂಡಲ್ಲೂ ಸೆಲೆಕ್ಟ್ ಆಗ್ತೀರಾ. ಓಕೆ ನೀವು ನೆಕ್ಸ್ಟ್ ಡೇಯಿಂದ ಕೆಲ್ಸಕ್ಕೆ ಬರ್ಬೋದು ಅಂತ JKPನೂ ಹೇಳಿ ಕಳಿಸಿರ್ತಾರೆ. ನೀವು ಹಬ್ಬ ಹೇಗೋ ಕೆಲಸ ಸಿಕ್ತು ಅಂದ್ಕೊಂಡು ಮನೆಗೆ ಬರ್ತೀರಾ. ನಿಮ್ಮಪ್ಪ ಎಲ್ಲಿ ಅಪ್ಪ ತಂದಿದ್ದೀನಿ ಅಪ್ಪ, ಬ್ಯಾಗಲ್ಲೇ ಇದೆ ಅಪ್ಪ ಅಂತಾರೆ. ನಿಮ್ಮಮ್ಮ ಏನು ತಂದಿದ್ದಿ? ಅಮ್ಮ ಏನಿಲ್ಲ ಅಮ್ಮ, ಅವ್ರಿಗೆ ಮೊದಲೇ ಶುಗರ್ ಇದೆ ಅಂತ ಗೊತ್ತು ತಾನೆ, ಏನಕ್ಕೆ ಸ್ವೀಟ್ ತಂದಿದ್ದೀಯಾ? ಅಮ್ಮ ಪಾಪ ಒಂದಿನ ಒಂದು ಸ್ವೀಟ್ ತಿಂದರೆ ಏನೂ ಆಗಲ್ಲಮ್ಮ. ಏನೂ ಆಗಲ್ಲ, ಆಗುತ್ತೋ ಅದು ಬೇರೆ. ನೀನು ಏನಕ್ಕೆ ಸ್ವೀಟ್ ತಂದೆ? ಅಮ್ಮ ನನಗೆ ಕೆಲಸ ಸಿಕ್ತು. ವಯನ್ ನಿಜ ಹೇಳ್ತಿದ್ದೀಯಾ? ಕೆಲಸ ಸಿಕ್ತಾ? ಯಾವಾಗ ನೋಡಿದ್ರು ಮಲ್ಕೊಂಡು ನಿದ್ದೆ ಹೊಡಿತಿರ್ತಿದ್ದೆ, ಇವಾಗ ಕೆಲ್ಸಕ್ಕೆ ಹೋಗೋ ಮೈಂಡ್ಸೆಟ್ ಹೆಂಗೆ ಬಂದ್ಬಿಡ್ತು ಅಂತ ನಿಮ್ಮಮ್ಮ ನಿಮ್ಮನ್ನು ಗೇಲಿ ಮಾಡ್ತಿದ್ದಾರೆ. ಅಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಕೆಲಸ ಸಿಕ್ಕಿದೆ ಅಂತ ಹೇಳ್ತಿದ್ದಾಳೆ, ಖುಷಿ ಪಡೋಣ, ಹೊಗಳೋಣ, ಒಂದು ವಿಶ್ ಮಾಡೋಣ ಅನ್ನೋದು ಏನೂ ಇಲ್ಲ ಅಮ್ಮ. ನೀನು ನನಗೆ ಅಮ್ಮನೇನಾ ಅಂತ ನನಗೆ ಡೌಟ್ ಆಗ್ತಿದೆ. ಯಾಕೆ? ಇಲ್ಲ ಏನಿಲ್ಲ ಬಿಡಮ್ಮ, ತಗೋ ಸ್ವೀಟು ಅಂತ ನೀವೆಲ್ರಿಗೂ ಹಂಚ್ತೀರ. ಸೊ ಆ ಡೇನೂ ಹಾಗೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಡೇ ನೀವು ವರ್ಕಿಗೆ ರೆಡಿಯಾಗಿ ಹೋಗ್ತಾ ಇದ್ದೀರಾ. ನಿಮ್ಮ ಅಪ್ಪನೇ ಇವತ್ತು ನೀವು ಮಾಮೂಲಿ ನೀವು ಹೇಳೋದೇ ಲೇಟು, ಹೇಳ್ತಿದ್ದಂಗೆ ಟೈಮ್ ಆಗಿರುತ್ತೆ, ಅರಕ ಪರಕ ಅಂತ ತಿನ್ನೋದು ಓಡೋದು, ಹಾಗೆ ಆಫೀಸ್ ಹತ್ರನೂ ಬರ್ತೀರ. ಸೊ ಆಫೀಸ್ 10 o'clockಗೆ, ಇನ್ನೇನು 5 ಮಿನಿಟ್ಸ್ 10 o'clockಗೆ. ಏನು ಅಂತ ಗೊತ್ತಿಲ್ಲ, JK ಆ ಬ್ರಾಂಚಿಗೆ ಇವಾಗ ಡೈಲಿ ಬರ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ಕೋಇನ್ಸಿಡೆನ್ಸಾ ಅಥವಾ ನೀವು ಬರ್ತಿದ್ದೀರಿ ಅಂತನೂ ಗೊತ್ತಿಲ್ಲ. ಸೊ JKನೂ
ಅವನು ಬರ್ತಾನೆ, ನೀವು ಬರ್ತೀರ ಒಳಗಡೆ. ಆಗ ಅವನು ನೋಡ್ತಿದ್ದೆ, ಹಾಯ್ ಸರ್, ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್ ಅಂತ ಅವನು ಒಂಥರ ಕೋಲ್ಡ್ ಫೇಸಲ್ಲೇ ಹೋಗಿ ಅವ್ನ ಪಾಡಿಗೆ ಅವನು ಲಿಫ್ಟಲ್ಲೇ ಇರ್ತಾನೆ. ನೀವು ಹೋಗಿ ಲಿಫ್ಟಲ್ಲಿ ಹೋಗ್ಬೋದೋ ಹೋಗ್ಬಾರ್ದು ಅಂದ್ಕೊಂಡೆ ಹಾಗೆ ಹೋಗ್ತೀರಾ. ಬಟ್ ಜೆ ಕೆ ಏನೂ ಮಾತಾಡಿಲ್ಲ. ಅವ್ನ ಪಾಡವನು ಪಿ ಎ ಅವ್ನು ನಿಂತ್ಕೊಂಡಿದ್ದಾನೆ. ಪಿ ಎನೂ ಸ್ವಲ್ಪ ಟೆರರಾಗೇ ಇದ್ದಾನೆ, ಯಾಕೆಂದರೆ ಜೆ ಕೆ ಜೊತೆ ಇರೋದಲ್ವ. ಜೆ ಕೆ ಹೆಂಗಿರ್ತಾನೆ ಅವ್ನ ಪಕ್ಕದವರು ಹಾಗೆ ಇರಬೇಕಲ್ಲ, ಟೆರರ್ ಲುಕ್ಕು. ಅವರು ಹಾಗೇ ಇದ್ದಾರೆ. ಅವನೇನೋ ಕಂಪ್ನಿದು ಮೀಟಿಂಗ್ಸ್ ಬಗ್ಗೆ ಮಾತಾಡ್ಕೊತ ಬರ್ತಾ ಇದ್ದಾರೆ. ನೀವು ನಿಮ್ಮ ಪಾಡು ನಿಂತ್ಕೊಂಡಿರ್ತೀರ. ಹಾಗೆ ಫ್ಲೋರ್ ಬರ್ತಿದ್ದಂಗೆ ನೀವು ಅಲ್ಲಿಂದ ಹೊರಗಡೆ ಬರ್ತಿದ್ದೀರ. ಜೆ ಕೆನೂ ನಿಮ್ಮ ಹಿಂದೆನೇ ಬರ್ತಾನೆ. ಬಟ್ ಜೆ ಕೆ ನಿಮ್ಮನ್ನು ಅಷ್ಟೊಂದು ಏನು ಕೇರ್ ತೊಗೊಂಡಿಲ್ಲ. ಸುಮ್ಮನೆ ಅವ್ನ ಪಾಡು ಅವ್ನು ಮುಂದೆ ಹೋಗ್ತಾನೆ, ನಿಮ್ಮ ಪಾಡು ನೀವು ಹೀಗೆ ಬಂದು ನಿಮ್ಮ ಕ್ಯಾಬಿನಲ್ಲಿ ಕುತ್ಕೊತೀರ. ಕ್ಯಾಬಿನ್ ನೋಡಿದ್ರೆ ಅಷ್ಟು ಸಖತ್ತಾಗಿದೆ. ಅಯ್ಯೋ, ಇದೇನಾ ನನ್ನ ಕ್ಯಾಬಿನು ಅಂದ್ಕೊಂಡು ಸುತ್ತಮುತ್ತ ನೋಡ್ತಾ ಇರ್ತೀರ. ಪಕ್ಕದ ಕ್ಯಾಬಿನೇ ಮಿನಿ. ಹಾಯ್ ಮಿನಿ ಅಂತ ಮಿನಿಗೆ ಹಾಯ್ ಮಾಡ್ತೀರಾ. ಮಿನಿ, ಹೇ ವಯ್ಯನ್, ನಿನ್ನ ಕ್ಯಾಬಿನು ಇಲ್ಲೇನಾ? ವಾವ್, ನಾವಿಬ್ಬರು ಒಂದೇ ತಕ ಬಂದಿದ್ದೀವಲ್ಲ ಅಂದ್ಕೊಂಡು ಇಬ್ಬರು ಏನೋ ಸ್ಕೂಲ್ ಬೆಂಚಿಗೆ ಸ್ಕೂಲ್ ಫ್ರೆಂಡ್ಸ್ ಕೂತ್ಕೊಂಡಂಗೆ ನಾವು ಮಾತಾಡ್ತೀವಲ್ಲ, ಆ ರೇಂಜಲ್ಲಿ ಮಾತಾಡ್ತಾ ಇದ್ದೀರಾ. ಆವಾಗ ಪಿ ಎ ಅಂದೆ. ಜೆ ಕೆ ಪಿ ಎನ ಹುಡುಗಿಯಾಗಿ ಇಟ್ಕೊಳ್ಳೋಣ. ಅವ್ರ ನೇಮು ರೀಟಾ ಅಂತ ಇಟ್ಕೊಳ್ಳೋಣ. ರೀಟಾ ಬರ್ತಾರೆ. ಹಾಯ್ ಗಾಯ್ಸ್, ಟುಡೇ ಯಾರ್ಯಾರು ಜಾಯ್ನ್ ಅಂದರೆ ಎಸ್ಟರ್ಡೇ ಯಾರು ಜಾಯ್ನ್ ಆಗಿರೋದು ನ್ಯೂ ಕಮರ್ಸ್ ಅಂದಾಗ ನೀವು, ಮಿನಿ, ಒಂದು ಇಬ್ಬರು ಮೂವರು, ಒಂದು ವಾರದಿಂದೆಲ್ಲ ಸೇರಿದವರೆಲ್ಲ ಸೇರಿ ಒಂದು 4 ಜನ ಇದ್ದೀರಾ. ನೀವು ಹ್ಯಾಂಡ್ ರೈಸ್ ಮಾಡ್ತೀರಾ. ಓಕೆ, ನಿಮ್ಮನ್ನ ಸರ್ ಮೀಟಿಂಗ್ಗೆ ಕರೆದಿದ್ದಾರೆ, ಸೊ ಎಲ್ಲರೂ ಮೀಟಿಂಗ್ ರೂಮ್ಗೆ ಬನ್ನಿ ಅಂತ ರೀಟಾ ಅಲ್ಲಿಂದ ಹೋಗ್ತಾಳೆ. ನೀವು ಸರಿ, ಓಕೆ, ಮೀಟಿಂಗ್ ಕರೆದಿದ್ದಾರಲ್ಲ ಅಂತ ಎಲ್ಲರೂ ಆ ಮೀಟಿಂಗ್ ಹಾಲ್ಗೆ ಹೋಗ್ತೀರಾ. ಅಲ್ಲಿ ಜೆ ಕೆನೇ ಮೀಟಿಂಗ್ ಮಾಡ್ತಿರೋದೆ. ಹೇ ಹಾಯ್ ಗಾಯ್ಸ್ ಅಂತಾರೆ. ಅವ್ನ ಹಾಯ್ ಒಳಗೆ ಎಲ್ಲರೂ ಭಯ ಬಿದ್ದುಬಿಡ್ಬೇಕು, ಆ ರೇಂಜಲ್ಲಿ ಹಾಯ್ ಗಾಯ್ಸ್ ಅಂತಿದ್ದಾನೆ. ನೀವು ಹಾಯ್ ಸರ್ ಅಂತ ಎಲ್ಲರೂ ಕೋರಸ್ಸಾಗಿ ಹೇಳ್ತೀರಾ. ಓಕೆ, ಎಲ್ರಿಗೂ ಕಂಪ್ನಿ ಇಷ್ಟ ಆಗಿದೆಯಾ? ಹಾಂ ಸರ್, ಇಷ್ಟ ಆಗಿದೆ ಅಂತ ಎಲ್ಲರೂ ಹೇಳ್ತೀರಾ. ಇಷ್ಟ ಕಷ್ಟ ಪ್ರಶ್ನೆ ಅಲ್ಲ, ಕಂಪ್ನೀಲಿ ಕೆಲಸ ಮಾಡೋದು ಮುಖ್ಯ ಅಂತ ಅಂತಾನೆ. ಇವನೇನೋ ಇಷ್ಟ ಅಂತ ಕೇಳ್ಬಿಟ್ಟು ಈ ಕಷ್ಟ ಅಂತ ಹೇಳ್ತವನೆ ಅಂತೇಳಿ ಎಲ್ಲರೂ ಮೈಂಡ್ಸೆಟ್ಟು, ನಿಮ್ಮ ಮೈಂಡ್ಸೆಟ್ಟು ಅಂತೂ ಅಯ್ಯ ಇವನೇನು ಹಿಂಗೆ ಹೇಳ್ತಾವನೆ ಅಂತೇಳಿ ಹಾಗೆ ಅವನ ಮುಖ ನೋಡ್ತಾ ಇದ್ದೀರಾ. ಅವನು ಓಕೆ ಗಾಯ್ಸ್, ನಾ ಹೇಳೋದನ್ನ ಗಮನಿಸಿ. ಕೆಲಸ ಗೊತ್ತಿಲ್ಲ ಅಂದರೆ ಕ್ಲೀನಾಗಿ ಕೇಳಿಬಿಟ್ಟು ಮಾಡಬೇಕು. ನೋಡಿ, ಕೇಳಿಬಿಟ್ಟು ಮಾಡಬೇಕು. ಅದರಲ್ಲಿ ಒಂದು ಚಿಕ್ಕ ಗೊತ್ತಾಗಿ ಆಮೇಲೆ ನೀವು ಒಂದು ಚಿಕ್ಕ ಪ್ರಾಬ್ಲಮ್ ಮಾಡಿದ್ರು ನಾನು ಸಹಿಸಲ್ಲ. ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ ಹೇಗಿರುತ್ತೆ ಅಂದರೆ, ಈ ಕಂಪ್ನಿಲಿ ನೀವು ಕೆಲಸ ಮಾಡಲ್ಲ ಅಷ್ಟೇ ನಾನು ಹೇಳೋದು. ಏನೇ ಒಂದಿದ್ರೂ ಫಸ್ಟು ತಿಳ್ಕೊಳ್ಳಿ. ಗೊತ್ತಿಲ್ವಾ ಕೇಳಿ, 10 ಸಾರಿ ಕೇಳಿ. ಯಾರು ಹೇಳಿಲ್ವಾ ನನ್ನ ಹತ್ರ ಬನ್ನಿ, ನಾನು ಹೇಳ್ಕೊಡ್ತೀನಿ. ಬಟ್ ಪ್ರಾಬ್ಲಮ್ ಅನ್ನೋದು ಆಗಬಾರ್ದು ಅಂತ ಜೆ ಕೆ ಒಂದು ಸ್ವಲ್ಪ ಹೊತ್ತು ಒಂಥರ ಸ್ಟ್ರಿಕ್ಟ್ ಭಾಷಣ ಮಾಡ್ತಾನೆ. ನೀವು ಹ್ಞೂ ಗೊತ್ತಲ್ಲ, ನಾವು ಎಲ್ಲದಕ್ಕೂ ಹ್ಞೂ ಅಂದ್ಬಂದು ಮತ್ತೆ ಅಯ್ಯೋ ಅವ್ರು ಏನು ಹೇಳಿದ್ರು ಅಂತೇಳಿ ಮತ್ತೆ ಮಾತಾಡೋ ಕ್ಯಾಟಗರಿ ನಮ್ಮದು. ನೀವು ಎಲ್ಲರೂ ಹ್ಞೂ ಅಂತ ಕೋಲೆ ಬಸ್ವಂತರ ಎಲ್ಲರೂ ತಲೆ ಅಲ್ಲಾಡಿಸ್ಕೊಂಡು ಜೆ ಕೆ ಹೇಳಿದ್ಕಲ್ಲ ಹ್ಞೂ ಅಂದ್ಕೊಂಡು ಹೊರಗಡೆ ಬರ್ತೀರಾ. ಹಾಗೆ ಸ್ವಲ್ಪ ಡೇಸಸ್ ಪಾಸ್ ಆಗ್ತಾ ಇರುತ್ತೆ. ಜೆ ಕೆ ಅಷ್ಟೊಂದು ಇವಾಗ ನ್ಯೂ ಕಮರ್ಸ್ ಅಲ್ಲ, ನಿಮ್ಮ ಮೇಲೆ ಅಷ್ಟೊಂದು ಇದು ತೊಗೊಂಡಿರಲ್ಲ. ಓಕೆ, ಕಲೀಲಿ ಕೆಲಸ ಅಂತ. ಹಾಗೆ ಓಕೆ, ಡೇಸ್ ಪಾಸ್ ಆಗ್ತಾ ಇರ್ತೈತೆ. ಒನ್ ಡೇ ರೀಟಾ ಇರ್ತಾರಲ್ಲ, ಅವರು ನಿಮಗೆ ಮತ್ತು ಮಿನಿಗೆ ಒಂದು ಫೈಲ್ ಕೊಟ್ಟು ಇದನ್ನು ಕರೆಕ್ಷನ್ ಮಾಡಿ ಫೈಲ್ನ ರೆಡಿ ಮಾಡಿ ಇನ್ನು 1 ಅವರಲ್ಲಿ ಜೆ ಕೆ ಸರ್ ಕ್ಯಾಬಿನ್ಗೆ ಹೋಗಬೇಕು ಅಂತಾರೆ. ನಿಮಗೆ ಗಾಬರಿ. ಅಯ್ಯೋ, ಇಷ್ಟು ದಿನ ಹೆಂಗೋ ಆಟ ಆಡ್ಕೊಂಡು ಹೋಯ್ತಿದ್ವಿ, ಇವತ್ತೇನು ಹಿಂಗೆ ಹೇಳ್ತೋಯ್ತಿ ಅಮ್ಮ ಅಂದ್ಕೊಂಡು ನೋಡ್ತಾ ಇದ್ದೀರಾ. ಬಟ್ ಏನು ಮಾಡೋದು, ಕೆಲಸ ಅಂತ ಬಂದಮೇಲೆ ಮಾಡಲೇಬೇಕಲ್ಲ ಅಂಥೇಳಿ ನೀವು ರೀಟಾ ಇಬ್ಬರು ಇಷ್ಟು ದಿನ ತಲೆ ಕೆಡ್ಸ್ಕೊಂಡ್ಲಿಲ್ದಿರೋ ಕೆಲಸಕ್ಕೆ ಇವತ್ತು ಸರ್ಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀವು ಮತ್ತು ಮಿನಿ ಮಾಡ್ತಾ ಇದ್ದೀರಾ. ಮಾಡಿ ಫೈಲೆಲ್ಲ ರೆಡಿ ಮಾಡಿ ಜೆ ಕೆ ಕ್ಯಾಬಿನಿಗೆ ಹೋಗಿ ತೊಗೊಂಡೋಗಿ ಇಡ್ತೀರಾ. ಜೆ ಕೆ ಕ್ಯಾಬಿನ್ ತೊಗೊಂಡೋಗಿ ಇಡ್ತಾ ಇದ್ದಾಗೆ ಜೆ ಕೆನೂ ಸ್ವಲ್ಪ ಹೊತ್ತಲ್ಲಿ ಅವನೇನೋ ಮೀಟಿಂಗಿಗೆ ಹೋಗಿರ್ತಾನೆ. ಬಂದು ಫೈಲ್ನೆಲ್ಲ ನೋಡ್ತಾ ಇರ್ತಾನೆ. ಒಂದು ಲೆವೆಲಿಗೆ ಪರವಾಗಿಲ್ಲ, ನ್ಯೂ ಕಮ್ಮರ್ಸ್ ಇಷ್ಟು ಮಾಡಿದ್ದಾರೆ ಅಂತ ಅವನ ಮೈಂಡಲ್ಲಿ. ಬಟ್ ನಿಮಗೆ ಬೈಬೇಕು ಅನ್ನೋದೇನೂ ಇಲ್ಲ. ರೀಟಂಗೆ ಹೇಳಿ ನಿಮ್ಮನ್ನ ಕರೆಸ್ತಾನೆ.
ನೀವು ಅಯ್ಯೋ ಏನಾಯಿತೋ ಏನೋ ಅಂತ ಒಂಥರ ಟೆನ್ಷನಲ್ಲಿ ಹೋಗಿ ನಿಂತ್ಕೊತೀರ. ಓಕೆ, ಪರವಾಗಿಲ್ಲ, ವೆಲ್ ಡನ್, ಚೆನ್ನಾಗೇ ಕೆಲಸ ಮಾಡ್ತಿದ್ದೀರಾ. ಸೊ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿ ನಿಮ್ಮನ್ನು ಅಲ್ಲಿಂದ ಕಳಿಸಿರ್ತೇನೆ. ನಿಮಗೂ ಒಂದು ಲೆವೆಲಿಗೆ ಜೆ ಕೆ ಓಕೆ ಕೆಲಸ ಮಾಡಿದ್ರೆ ಅವ್ರು ನಮ್ಮನ್ನು ಏನೂ ಅನ್ನಲ್ಲ ಒಂದು ಮೈಂಡ್ಸೆಟ್ಟಿಗೆ ಬಂದಿರ್ತೀರ. ಹೀಗೆ ಒಂದು ಸ್ವಲ್ಪ ಡೇಸ್ ಸ್ಕಿಪ್ ಆಗುತ್ತೆ. ಈ ಕಡೆ ಜೆ ಕೆ ಫ್ಯಾಮಿಲಿಲಿ ಹೇಗೆ ಅಂದರೆ ಜೆ ಕೆಗೆ ಆಲ್ರೆಡಿ 30 ಇಯರ್ಸ್ ಆಗ್ತಾ ಬಂತು. ಮದುವೆ ಆಗು ಅಂದರೆ ಬೇಡ, ನನಗೆ ಮದುವೆ, ನಾನು ಸೆಟಲ್ ಆಗಬೇಕು ಅಂತಲೇ ಅವರಮ್ಮ. ಇನ್ನೂ ಏನೋ ಸೆಟ್ಲ್ ಆಗಬೇಕು ನೀನು, ಎಲ್ಲ ರೀತಿಯಲ್ಲೂ ಕಂಪ್ನಿ ಒಂದಲ್ಲ ಎರಡಲ್ಲ 4-5 ತೆಕ್ಕೊಂಡು ಇಟ್ಕೊಂಡಿರ, ಇನ್ನೂ ಏನು ಸೆಟ್ಲ್ ಆಗಬೇಕು ಅಂದಾಗ, ಅಮ್ಮ ಮದುವೆ ಮದುವೆ ಅಂತ ಆದರೆ ಜವಾಬ್ದಾರಿ ಹೆಚ್ಚಾಗುತ್ತೆ, ನನಗೆ ಕಂಪ್ನಿ ಕಡೆ ಗಮನ ವಹಿಸೋಕ್ಕಾಗಲ್ಲ. ಯಾರೋ ಹೇಳಿದ್ದು, ಯಾರು ಹೇಳಬೇಕು? ಅಪ್ಪನ್ನೇ ನೋಡ್ತಿಲ್ವಾ? ಅಪ್ಪನ ಏನೋ ನೋಡ್ತಿದ್ಯಾ? ನಿನ್ನ ಮಗ ಬಂದೆ ಅಂತ ಅವರು ಕಂಪ್ನಿ ಕಡೆ ಬರ್ತಾ ಇಲ್ಲ ಅಷ್ಟೇ. ಅದ್ರಕ್ಕಿಂತ ಮುಂಚೆ ಕಂಪ್ನಿ ನಡೆಸೇ ಇಲ್ವಾ? ನಡೆಸ್ತೇನೆ ಈ ಲೆವೆಲಿಗೆ ಈತ ಅಂತೇಳಿ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ಜೆ ಕೆಗೆ ಇಷ್ಟ ಇರಲ್ಲ ಮದುವೆ ಆಗೋಕ್ಕೆ. ಈ ಕಡೆ ನಿಮ್ಮ ಮನೇಲೂ ಮದುವೆ ಮಾತು ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ನೀನು ಕಾಲೇಜ್ ಮುಗಿಸಿ 2 ಇಯರ್ಸ್ ಮನೇಲಿದ್ದೆ, ಇವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ 6 ಮಂತ್ಸ್ ಪಾಸ್ ಆಯಿತು. ಇನ್ನು ಯಾವಾಗ ಮದುವೆ ಆಗಬೇಕು ಅಂತ ಇದೆಯಾ ವಯ್ಯನ್ ಅಂತ ನಿಮ್ಮಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಇನ್ನೂ 1 ಇಯರ್ ಟೈಮ್ ಕೊಡಿ, ನಾನು ಸ್ವಲ್ಪ ಕೆಲಸ ಮಾಡಿಕೊಂಡು ನಾನು ಸ್ವಲ್ಪ ಲೈಫಲ್ಲಿ ಸೆಟ್ಲ್ ಆಗ್ತೀನಿ. ಗಿಟ್ಟಲ್ಲಿ ಏನೂ ಬೇಕಾಗಿಲ್ಲ. ಇವಾಗ ಒಳ್ಳೆ ಕಡೆ ವರ ಬಂದಿದೆ, ಅವ್ರನ್ನ ನೋಡ್ತಿದ್ದೀವಿ, ಮದುವೆ ಮಾಡ್ತಿದ್ದೀವಿ ಅಷ್ಟೇ. ಅಪ್ಪ ಅಂತೀರ, ಮಗಳೇ ನಂದೇನೂ ಇಲ್ಲ, ಎಲ್ಲ ನಿಮ್ಮಮ್ಮಂದು. ನಿಮ್ಮಮ್ಮನ ಮುಂದೆ ನಾನು ಮಾತಾಡಿದ್ರೆ ನನಗೆ ಚಪಾತಿ ಉಜ್ಜೋದ್ರಲ್ಲೇ ಬೀಳುತ್ತೆ. ಬೇಡಪ್ಪ, ನಾನು ಈ ಸವಸಕ್ಕೆ ಬರಲ್ಲ, ನೀನು ಏನಾದರೂ ಹೇಳ್ಕೊ ಅಂತ ನಿಮ್ಮ ಅಪ್ಪನೂ ಅಲ್ಲಿಂದ ಹೋಗ್ಬಿಡ್ತಾರೆ. ನಿಮಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀವು ಸರಿ, ಇವಾಗ ಹಂಗೂ ಹಿಂಗೂ ಮಾತು ಸ್ಟಾರ್ಟ್ ಮಾಡಿದ್ರು ಮದುವೆ ಆಗೋಕ್ಕೆ ಇನ್ನೊಂದು 6 ತಿಂಗಳು ಆಯ್ತತೆ, ಹಾಗೆ ವರ್ಷನೇ ತಳ್ಳಿಬಿಡೋಣ ಅನ್ನೋ ಮೈಂಡ್ಸೆಟ್ಟಲ್ಲಿ ನೀವು ಏನು ಮಾತಾಡ್ದೆ ಹಾಗೆ ಹೋಗಿರ್ತೀರ. ಜೆ ಕೆ ಮನೆಯಲ್ಲಿ ಬ್ರೋಕರ್ ಇರೋರು ಫೋಟೋ ಯಾರ್ದು ಕಳಿಸಿರ್ತಾರೆ ಅಂದರೆ ನಿಮ್ಮದೇ ಕಳಿಸಿರ್ತಾರೆ. ನಿಮ್ಮ ಮನೆಗೆ ಯಾರ್ದು ಬಂದಿರುತ್ತೆ ಅಂದರೆ ಜೆ ಕೆದು ಬಂದಿರುತ್ತೆ. ಸೊ ಇಬ್ಬರಿಗೂ ಗೊತ್ತಿರಲ್ಲ, ನೀವೇ ಹುಡುಗ ನೀವೇ ಹುಡುಗಿ ಅಂತ. ಜೆ ಕೆ ಗೊತ್ತಿಲ್ಲ ನೀವು ಹುಡುಗಿ ಅಂತ, ನಿಮಗೆ ಗೊತ್ತಿಲ್ಲ ಜೆ ಕೆನೇ ಹುಡುಗ ಅಂತ. ವಾಯ್ಸ್ ಕೊರ ಅಂತ ಇದ್ದರೆ ಸಾರಿ, ಗಂಟ್ಲು ಕಟ್ಕೊಂಡಿದೆ ಆಲ್ರೆಡಿ. ವಿಡಿಯೋ ಬಿಡಬಾರ್ದಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ, ಬಿಟ್ಬಿಟ್ರೆ ಮತ್ತೆ ಬೇಡ ಬಿಡು ಮಾಡೋದು ಅಂತ ಅನಿಸುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಮನೆಗೂ ಜೆ ಕೆ ಫ್ಯಾಮಿಲಿ ಆಲ್ರೆಡಿ ನಿಮಗೆ ಗೊತ್ತಾ, ನೀವು ನೋಡ್ಕೊಳ್ಳೋದ್ರೊಳಗೆ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಮತ್ತು ಜೆ ಕೆ ಅಪ್ಪ ಅಮ್ಮ ಇಬ್ಬರು ಮೀಟಾಗಿ ಮಾತಾಡಿ ಅವ್ರಿಗೆ ಓಕೆ ಅಂತ ಆಲ್ರೆಡಿ ಅನಿಸ್ಬಿಟ್ಟಿದೆ. ಬಟ್ ನಿಮಗಿನ್ನೂ ಹೇಳಿಲ್ಲ. ಇವತ್ತು ಜೆ ಕೆ ಮನೇಲಿ ಜೆ ಕೆ ಅಂತ ಹೇಳ್ತಾರೆ. ಜೆ ಕೆ ಅದೇ ತಾನೇ ಆಫೀಸಿಂದ ಮನೆಗೆ ಹಬ್ಬ ಅಂತ ಕಾಲಿಡ್ತಿರ್ದಂಗೆ ಅವರಮ್ಮ ಸ್ಟಾರ್ಟ್ ಮಾಡ್ತಾರೆ. ಏನಮ್ಮ ನಿನಗೆ ಹುಡುಗಿ ನೋಡಿದ್ದೀನಿ. ವಾಟು ಇಲ್ಲ ಪೂಟು ಇಲ್ಲ, ಹುಡುಗಿ ನೋಡಿದ್ದೀನಿ ಅಂದೆ. ಅಮ್ಮ ಏನು ಹೇಳ್ತಾ ಇದ್ದೀರ? ನನಗೆ ಮದುವೆ ಬೇಡ ಅಂದೆ ತಾನೆ. ಜೆ ಕೆ ನೀನು ಮದುವೆ ಆಗಿಲ್ಲ ಅಂದರೆ ನಾನು ಏನಾದರೂ ಮಾಡ್ಕೊತೀನಿ. ಅಮ್ಮ ಯಾಕೆ ಹಿಂಗೆ ಮಾಡ್ತೀರಾ? ಯಾಕೂ ಇಲ್ಲ ಜೆ ಕೆ, ನನಗೂ ಆಸೆ ಇರಲ್ವಾ? ನನ್ನ ಮಗ ಮದುವೆ ಆಗಬೇಕು, ನನ್ನ ಮಗನ ಮಕ್ಕಳನ್ನ ನಾನು ಎತ್ತಾಡಿಸ್ಬೇಕು, ನಮ್ಮ ಮನೆಗೊಬ್ಳು ಸೊಸೆ ಬರಬೇಕು ಅನ್ನೋದು ನನಗೆ ಆಸೆ ಇರಲ್ವಾ? ಅಮ್ಮ ಅದಕ್ಕೆ ಅಂತೇಳಿ ಫೋರ್ಸಾಗಿ ಮದುವೆ ಯಾಕೆ ಮಾಡ್ತಿದ್ದೀರಾ? ಫೋರ್ಸ್ ಏನಿಲ್ಲ ಜೆ ಕೆ, ನನಗೆ ನೀನು ಮದುವೆ ಆಗ್ತೀಯಾ ಆಗಲ್ವಾ? ಇಲ್ಲ ಹೀಗೆ ಹೇಳು, ನಾನು ಅಪ್ಪ ಮನೇಲೇ ಇರಲ್ಲ, ಎಲ್ಲಾದರೂ ನಿನ್ನ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಡ್ತೀವಿ. ನಿನಗೆ ಅಪ್ಪ ಅಮ್ಮ ಇದ್ದಾರೆ ಅನ್ನೋದೇ ಬೇಡ, ನಿನ್ನ ಪಾಡಿಗೆ ನೀನು ಸೆಟಲ್ ಆಗು, ಇನ್ನೂ 4 ಬ್ರಾಂಚ್ ತಕ್ಕೋ. ಆವಾಗ ಯಾರಿಗೋಸ್ಕರ ಈ ಬ್ರಾಂಚ್ಗಳ್ನ ಓಪನ್ ಮಾಡ್ತೀಯ? ಒಬ್ಬನೇ ಇದ್ಕೊಂಡು ನೀನೊಬ್ಬನಿಗೋಸ್ಕರನೇ ಇಷ್ಟೊಂದು ಬ್ರಾಂಚ್ ಓಪನ್ ಮಾಡ್ಕೊತೀಯ. ಅಮ್ಮ ಅಪ್ಪ ಬೇಡ ಅಂತ ಬಿಟ್ಬಿಡ್ತೀಯ ಜೆ ಕೆ ಅಂತೇಳಿ ಅವರೊಂಥರ ಎಮೋಷ್ನಲಿ ಡ್ರಾಮಾ ಮಾಡ್ತವ್ರೆ. ಜೆ ಕೆಯಿಂದನೂ ಏನೂ ಮಾತಾಡೋಕ್ಕಾಗ್ತಿಲ್ಲ. ಸರಿ ಅಮ್ಮ, ನೀವೇನು ಹೇಳ್ತೀರ ಹಾಗೆ ಅಂತೇಳಿ ಅವನು ಏನು ಮಾತಾಡದೆ ಹೋಗ್ತಾನೆ. ನಿಮ್ಮ ಮನೆಯಲ್ಲೂ ಸೇಮ್ ಸಿಚುವೇಶನ್, ನೀವೇನು ಹೇಳಿದ್ರು ಕೇಳೋ ಹಾಗಿಲ್ಲ, ಮದುವೆ ಅಷ್ಟೇ ಅಂತ ಅಂತಾರೆ. ನೀವು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ನೀವು ಸುಮ್ಮನೆ ಆಗ್ತೀರಾ. ಇನ್ನೂ ನೀವು ಒಬ್ರಿಗೊಬ್ರು ಫೋಟೋ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಮ ಮನೇಲಿ. ಮಾತು ಸ್ಟಾರ್ಟ್ ಆಗ್ತಿದ್ದಂಗೆ ಇದೇ ಹುಡುಗಿ ಇದೇ ಹುಡುಗ ಅಂತ ನಿಮ್ಮದು ಫೋಟೋ ಮತ್ತು ಜೆ ಕೆ ಫೋಟೋ ಕೊಟ್ಟಿರ್ತಾರೆ. ಬಟ್ ನೀವು ಇದುವರೆಗೂ ನೋಡಿರಲ್ಲ.
ಏನು ನೋಡೋದು ಒಂಥರ ಮೈಂಡೇ ಅಪ್ಸೆಟ್ ಆಗಿದೆ. ನಿಮ್ಮಿಬ್ಬರಿಗೂ ಮದುವೆ ಮಾಡ್ಕೊಳೋ ಮೈಂಡ್ ಸೆಟ್ಟೇ ಇಲ್ಲ. ಬಟ್ ಮನೆಯಲ್ಲಿ ಫೋರ್ಸ್ ಮಾಡ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ನೀವು ಸುಮ್ಮನೆ ಇದ್ದೀರಾ. ಇನ್ನೇನಿನ್ನು 1 ವೀಕು ನಿಮಗೂ ಮತ್ತು ಜೆ ಕೆಗೆ ಮದುವೆ. ಇಲ್ಲಿ ಮನೇಲೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ನಿಮಗೆ ಹಳದಿ, ಮೆಹಂದಿ ಎಲ್ಲ ಶಾಸ್ತ್ರನೂ ನಡೀತಾ ಇದೆ. ಇಂಡಿಯನ್ ಪ್ರಕಾರನೇ ಮದುವೆ ಆಗ್ತಿದೆ. ಸೊ ಇವತ್ತು ನೈಟ್ ನಿಮಗೆ ಧಾರೆ ದಿಬ್ಣ ಅಂತಾರಲ್ಲ, ನೈಟ್ ಹೋಗೋದು, ಆ ಥರ ಹೊರಡ್ತೀರ. ಇನ್ನೂ ನಿಮಗೆ ಗೊತ್ತಿಲ್ಲ. ನೀವು ನಿಮ್ಮ ಆಫೀಸ್ ಕೊಲೀಗ್ಸಲ್ಲಿ ಯಾರಿಗೂ ಹೇಳಿಲ್ಲ ಮದುವೆ ಆಗ್ತಿದ್ದೀನಿ ಅಂತ. ಮತ್ತು ಕೆಲಸನೂ ಕ್ವಿಕ್ ಮಾಡಿರ್ತೀರ. ಮಿನಿಗೊಬ್ಳಿಗೆ ಗೊತ್ತಿರುತ್ತೆ ನಿಮಗೆ ಮದುವೆ ಅಂತ. ಸೊ ಅವಳೊಬ್ಬಳೇ ಬಂದಿರ್ತಾಳೆ. ಅವಳು ನೀವು ಕಾರಲ್ಲಿ ಮಾತಾಡ್ಕೊತ ಹೋಗ್ತಾ ಇದ್ದೀರ. ನಾನು ಇನ್ನೂ ಸ್ವಲ್ಪ ದಿನ ಕೆಲಸ ಮಾಡಬೇಕು ಅಂತ ಇದ್ದೆ. ಮನೇಲಿ ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ. ಮದುವೆ ಅಂತೇಳಿ ತಲೆ ತಿಂತ ಇವಾಗ ಮದುವೆನೇ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಮಿನಿ ಹತ್ರ ಹೇಳ್ತಿದ್ದೀರ. ಮಿನಿನೂ ಸಮಾಧಾನ ಮಾಡಿ, ಹೇ ಬಿಡು ಏನೂ ಆಗಲ್ಲ, ಲೈಫ್ ಸೆಟ್ಲ್ ಆಗ್ತದೆ, ನೀನು ಎಂಥ ಚಿಂತೆ ಮಾಡಬೇಡ ಅಂಥೇಳಿ ಮಿನಿನೂ ನಿಮಗೆ ಅಡ್ವೈಸ್ ಮಾಡಿ ಹಾಗೆ ಮಿನಿ ಜೊತೆ ಮಾತಾಡ್ಕೊತ ಮಂಟಪಕ್ಕೂ ಬರ್ತೀರಾ. ಇಲ್ಲಿ ಜೆ ಕೆ ಆಲ್ರೆಡಿ ಮಂಟಪದಲ್ಲೇ ಇದ್ದಾನೆ. ಅವನು ಫೇಸ್ ಅಂತೂ ಉರ್ರಂತಲೇ ಐತಿ. ಇನ್ನೂ ಒಂದು ಫೇಸಲ್ಲಿ ನಾನೇ ಮದುವೆ ಹುಡುಗ ಅನ್ನೋ ಒಂದು ಸ್ವಲ್ಪನೂ ಕಿಂಚಿತ್ತು ಸ್ಮೈಲ್ ಇಲ್ಲ. ಉರ್ರಂತ ಇದ್ದಾನೆ. ನಮ್ಮ ಡೆವಿಲ್ ಸಿ ಯು ಹೆಂಗಿದ್ದಾನೆ ಹೇಳ್ರಿ, ಹಂಗಿರಬೇಕು ಅಂತೇಳಿ. ಹಾಗೆ ಆಫೀಸಲ್ಲಿ ಹೆಂಗೆ ಟೆರರ್ ಲುಕ್ಕು, ಇಲ್ಲೂ ಹಾಗೆ ಟೆರರ್ ಲುಕ್ ಇದೆ. ಅವ್ರ ಅಮ್ಮ ಬರ್ತಾರೆ, ಜೆ ಕೆ ಸ್ವಲ್ಪನಾದರೂ ನಗು, ಮದುವೆ ನಿಂದು ಕಣೋ. ಅಮ್ಮ ಸುಮ್ಮನೆ ಹೋಗ್ತೀಯಾ, ಮದುವೆನೇ ಬೇಡ ಅಂದರೂ ಮದುವೆ ಮಾಡ್ಕೊ ಅಂತ ಮದುವೆ ಮನೆಗೆ ಕರ್ಕೊಂಬಂದಿದ್ಯಾ, ಇನ್ನೂ ನಗು ಅಂದರೆ ಅಷ್ಟೇ. ಆಮೇಲೆ ಮದುವೆನೂ ಬೇಡ ಏನೂ ಬೇಡ ಅಂತ ಹೋಗ್ತಾ ಇರ್ತೀನಿ ಅಂತ ಜೆ ಕೆ ಹೇಳ್ತಾನೆ. ಅಯ್ಯೋ ದೇವರೇ, ಏನೂ ಹೇಳಲ್ಲ, ನೀನು ಹೀಗೆ ಇರು, ಹಿಂಗೆ ಬಂದು ತಾಳಿ ಕಟ್ಬಿಟ್ಟು ಹೀಗೆ ಇರಪ್ಪ ಅಂತೇಳಿ ನಿಮ್ಮ ಜೆ ಕೆ ಅಮ್ಮನೂ ಏನೂ ಮಾತಾಡದೆ ಅಲ್ಲಿಂದ ಹೋಗಿರ್ತಾರೆ. ಹಾಗೆ ನೈಟ್ ಹಾಗೆ ರಿಸೆಪ್ಷನ್ ಥರ ಮಾಡ್ತಾರಲ್ಲ, ಆ ಥರ ರಿಸೆಪ್ಷನ್ ಇಟ್ಟಿದ್ದಾರೆ. ಆವಾಗ ಇಬ್ಬರು ರಿಸೆಪ್ಷನ್ ಹಾಲ್ಗೆ ಬಂದಾಗಲೇ ನೀವು ಜೆ ಕೆನ ನೋಡಿ ಶಾಕ್ ಆಗ್ತೀರ. ಜೆ ಕೆನೂ ನಿಮ್ಮನ್ನ ನೋಡಿ ಶಾಕ್ ಆಗ್ತಾನೆ. ಸರ್ ನೀವಾ ಅಂದಾಗ, ವಯನ್ ನೀನಾ ಅಂತೇಳಿ ಇಬ್ಬರು ಶಾಕ್ ಆಗ್ತೀರ. ಆಗ ನಿಮ್ಮ ಅಪ್ಪ ಅಮ್ಮ ಬಂದು, ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರು ಗೊತ್ತಾ ಅಂತೇಳಿ ಇದು ಮಾಡ್ತಾರೆ. ಇಷ್ಟು ದಿನ ನೀವು ಸ್ಯಾರಿ ತೆಗಿಯೋಕ್ಕೋಗಲಿ, ತಾಳಿ ತೆಗಿಯೋಕ್ಕಾಗಲಿ, ಏನೇ ಒಂದು ಇದಕ್ಕೂ ನಿಮ್ಮನ್ನು ಕರ್ಕೊಂಡೋಗಿರಲ್ಲ, ಜೆ ಕೆಗೂ ಕರೆದಿರಲ್ಲ. ಹಾಗಾಗಿ ನಿಮ್ಮಿಬ್ಬರಿಗೂ ನೀವೇ ಅನ್ನೋದನ್ನೇ ಅವ್ರಿಗೆ ಗೊತ್ತಿರಲ್ಲ. ಶಾಕ್ ಆಗಿರೋದನ್ನ ನೋಡಿ ಆಮೇಲೆ ಸರಿ ಶಾಕ್ ಆಗಿ ಸಾಕು ನಡೀರಿ ಅಂತೇಳಿ ಫೋಟೋಸ್ ಎಲ್ಲ ತೆಕ್ಕೊತಾರೆ. ಲಾಸ್ಟಿಗೆ ನಿಮಗೂ ಜೆ ಕೆಗೂ ಫೋಟೋಸ್ ಶೂಟೆಲ್ಲ ಮುಗಿಯುತ್ತೆ. ಊಟಕ್ಕೆ ಹೋಗ್ತೀರ, ಊಟ ಎಲ್ಲ ಮುಗಿಸ್ಕೊಂಬಂದು ಮಲ್ಕೊತೀರ. ನೆಕ್ಸ್ಟ್ ಡೇ ನಿಮಗೂ ಜೆ ಕೆಗೂ ಮದುವೆ ಆಗುತ್ತೆ. ಜೆ ಕೆಗೆ ಈ ಕಡೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅದರಲ್ಲೂ ಇವಾಗ ನೀವು ಅವ್ರ ಎಂಪ್ಲಾಯಿ. ಏನು ಮಾಡೋದು, ಅವನಿಗೆ ಒಂಥರ ಆಗ್ತಿದೆ, ಯಾಕಾದರೂ ಮದುವೆ ಆದ್ನೋ ಅನ್ನೋ ಫೀಲು. ಈ ಕಡೆ ನೀವು ಅಯ್ಯೋ ಜೆ ಕೆ ಸರ್ ಮೊದಲೇ ಅವ್ರ ಕ್ಯಾರೆಕ್ಟ್ರ್ ಗೊತ್ತಿದೆಯಲ್ಲ, ಒಂಥರ ಸಿಡಿ ಎಲ್ಲದರಲ್ಲೂ ಸಿಟ್ಟು ಮಾಡ್ತಾನೆ. ಅವ್ನು ಯಾವಾಗೂ ನಕ್ಕೇ ಇರೋದಿಲ್ಲ. ನಗು ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ದೀರ ಜೆ ಕೆ. ನೀವು ಅವ್ರ ರೂಮಿಗೆ ಹಾಗೆ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಜೆ ಕೆ ಮನೆಗೆ ಹೋಗ್ತೀರ. ಜೆ ಕೆ ಮನೆಗೆ ಹೋಗ್ತಿದ್ದಂಗೆ ಅವ್ರ ಅಮ್ಮ ವಯನ್ ಹೋಗಿ ರೆಸ್ಟ್ ತೊಗೊಳಮ್ಮ ಅಂತೆಲ್ಲ ಹೇಳಿರ್ತಾರೆ. ನೀವು ಹೋಗಿ ಜೆ ಕೆ ರೂಮಲ್ಲೇ ರೆಸ್ಟಿಗೆ ಜೆ ಕೆ ರೂಮಿಗೆ ಹೋಗಿರ್ತೀರ. ಜೆ ಕೆನೂ ಅದೇ ಟೈಮಿಗೆ ರೂಮ್ಗೆ ಬರ್ತಾನೆ. ನೀವು ಅವ್ನು ಬರ್ತಿದ್ದಂಗೆ ಹಾಗೆ ನಿಂತ್ಕೊತಿದ್ದೀರ. ಸರ್ ಅಂತ, ಈ ರೆಸ್ಪೆಕ್ಟ್ ಎಲ್ಲ ಬೇಡ, ಇವಾಗ ನಾನು ಆಫೀಸಲ್ಲಿಲ್ಲ ಮನೇಲಿದ್ದೀನಿ ಅಂತ ಹೇಳ್ತಾನೆ. ನಿನಗೂ ಗೊತ್ತಿಲ್ವಾ ನಾನೇ ಹುಡುಗ ಅಂತ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಫೋಟೋ ಕೊಟ್ಟರು, ಬಟ್ ಫೋಟೋ ನನಗೆ ಮದುವೆ ಮಾಡ್ಕೊಳೋ ಇಂಟ್ರೆಸ್ಟ್ ಇರಲಿಲ್ವಲ್ಲ, ಫೋಟೋನೂ ನೋಡಿಲ್ಲ ಅಂತಾರೆ. ಸರ್ ನೀವು ನನ್ನನ್ನು ಫೋಟೋಲಿ ನೋಡಿಲ್ವಾ ಅಂದಾಗ, ಇಲ್ಲ ಸೇಮ್ ಸಿಚುವೇಶನ್ನೇ, ನನಗೂ ಈ ಮದುವೆ ಇಷ್ಟ ಇಲ್ಲ, ಬೇಕಿದ್ದರೆ ನಾವಿಬ್ಬರೂ ಒಂದು ಡಿಸಿಷನ್ ತೊಗೊಳೋಣವಾ ಅಂತ ಅವನು ಹೇಳ್ತಾನೆ. ಸರಿ, ಏನು ಡಿಸಿಷನ್? ಬೇಕಿದ್ದರೆ ಕಾಂಟ್ರ್ಯಾಕ್ಟ್ ಮುಖಾಂತರ ಮ್ಯಾರೇಜ್, ಅಂದರೆ ಕಾಂಟ್ರ್ಯಾಕ್ಟ್ ಮ್ಯಾರೇಜ್ ಟೈಪ್ ರಿಜಿಸ್ಟ್ರ್ ಮಾಡೋಣವಾ ಅಂದಾಗ, ಸರಿ ಅರ್ಥ ಆಗಲಿಲ್ಲ. ಏನು ಹೇಳ್ತಾ ಇದ್ದೀನಿ ಅಂದರೆ, 1 ಇಯರ್ ನಾನು ನೀನು ಗಂಡ ಹೆಂಡತಿಯಾಗಿರೋಣ, ನಮ್ಮಿಬ್ಬರಿಗೂ ಯಾವುದೇ ರೀತಿ ಸಂಬಂಧಗಳು ಹೊಂದಾಣಿಕೆ ಆಗದೆ ಹೋದರೆ
ಅಲ್ಲಿಗೆ ಈ ಮದುವೆ ಅನ್ನೋದನ್ನ ಬ್ರೇಕ್ ಮಾಡಿಬಿಡೋಣ ಅಂತ ಜೆ ಕೆ ಹೇಳ್ತಾನೆ. ನೀವು ಆವಾಗ ಮದುವೆ ಮಾಡ್ಕೊಳೋ ಮೈಂಡ್ಸೆಟ್ಟಲ್ಲಿ ಇರಲಿಲ್ವಲ್ಲ, ಸಡನ್ಲಿ ಮ್ಯಾರೇಜ್ ಆಗಿರೋದಕ್ಕೆ ಹಾಂ ಓಕೆ ಸರ್ ಅಂತೇಳಿ ಅವನು ಆಲ್ರೆಡಿ ನಿಮ್ಮನ್ನು ನೋಡಿ ಮದುವೆ ಆಗ್ತಿದ್ದಂಗೆ ಹೊರಗಡೆ ಅವ್ರ ಪಿ ಹತ್ರ ಹೇಳಿ ಕಾಂಟ್ರಾಕ್ಟ್ ಪೇಪರೆಲ್ಲ ತೊಗೊಬಂದು ರೆಡಿ ಇಡಿಸಿದ್ದಾನೆ. ಆಗ ಹೇಳ್ತಿದ್ದಂಗೆ ನಿಮ್ಮ ಹತ್ರ ಸೈನ್ ಹಾಕ್ಸ್ತಾನೆ, ಅವನು ಸೈನ್ ಹಾಕ್ತಾನೆ. ಸೊ ಆ ಡೇ ಹಾಗೆ ಪಾಸ್ ಆಗುತ್ತೆ. ಅವನವ್ನ ಪಾಡಿಗೆ ಅವ್ನು ಮಲಗ್ತಾನೆ, ನೀವು ನಿಮ್ಮ ಪಾಡಿಗೆ ನೀವು ಮಲಗ್ತೀರ. ನೆಕ್ಸ್ಟ್ ಡೇ ನೀವು ಫ್ರೆಶ್ ಸ್ಯಾರಿ ಒಂದು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ಕೆಳಗಡೆ ಹೋಗಿರ್ತೀರ. ಬಟ್ ಜೆ ಕೆ ಇನ್ನೂ ಎದ್ದಿರಲ್ಲ. ನೆನ್ನೆಲ್ಲ ಅವನು ಒಂಥರ ಕೆಲಸ ಮಾಡದೇ ಇದ್ದರೂ ನಿತ್ತು ಸುಸ್ತಾಗಿರ್ತಾನಲ್ಲ, ಆ ರೇಂಜಲ್ಲಿ ಸುಸ್ತಾಗಿ ಮಲಗಿರ್ತಾನೆ. ನೀವು ಹೋಗಿ ಜೆ ಕೆ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀರಾ. ಅವ್ರು ಆಲ್ರೆಡಿ ಕಾಫಿ ಮೇಕ್ ಮಾಡ್ತಾ ಇದ್ದಾರೆ. ಹಾಂ ಅತ್ತೆ ಕೊಡಿ, ನಾನು ಮೇಕ್ ಮಾಡ್ತೀನಿ ಅಂದಾಗ, ಬೇಡ ವಯನ್ ಆರಾಮಾಗಿರು, ನಿಮ್ಮ ಮನೇಲಿ ಹೇಗಿದೆಯೋ ಹಾಗೆ ನಿಮ್ಮ ಮನೆಯೇ ಅನ್ಕೋ, ನಿಮ್ಮಮ್ಮನೇ ಅನ್ಕೋ, ನನ್ನನ್ನು ಬೇಜಾರಿಲ್ಲ ಆಯಿತಾ, ಯಾವುದೇ ರೀತಿ ಸಂಕೋಚ ಬೇಡ, ಆರಾಮಾಗಿರು ಅಂತ ಜೆ ಕೆ ಅಮ್ಮನೂ ಹೇಳ್ತಾರೆ. ನೀವು ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತೀರಾ. ನೀವೇನು ಮಾಡ್ತೀರಾ, ಮಾತಾಡ್ತಾ ಈ ಅಡುಗೆ ಮನೆ ಸೆಲ್ಫ್ ಇರುತ್ತಲ್ಲ, ಅದ್ರ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತೀರಾ, ಅವ್ರ ಜೊತೆ ಮಾತಾಡ್ತಾ ಇರ್ತೀರ. ಅವರಿಗೂ ಇಷ್ಟು ದಿನ ಜೆ ಕೆ ಅಪ್ಪನೂ ಆಫೀಸಿಗೆ ಹೋಗ್ತಾರೆ ಬರ್ತಾರೆ, ಜೆ ಕೆನೂ ಅಷ್ಟೇ ಆಫೀಸಿಗೆ ಹೋಗ್ತಾನೆ ಬರ್ತಾನೆ, ಊಟ ಮಾಡ್ತಾನೆ ಮಲಗ್ತಾನೆ. ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮಾತಾಡಿದ್ರು ಎಲ್ಲರೂ ಊಟ ಮಾಡ್ದ, ಏನು ಮಾಡ್ತಿದ್ಯಾ ಅಷ್ಟೇ. ಬಟ್ ಈ ರೀತಿ ಮಿಂಗಲಾಗಿ ಮಾತಾಡೋಕ್ಕೆ ಅವ್ರಿಗೂ ಇಷ್ಟು ದಿನ ಯಾರೂ ಇರಲಿಲ್ಲ. ಈಗ ನೀವು ಬರ್ತಿದ್ದಂಗೆ ಅವ್ರಿಗೆ ತುಂಬ ಖುಷಿ, ನಿಮ್ಮ ಜೊತೆ ಅಷ್ಟು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಜೆ ಕೆನೂ ಸ್ವಲ್ಪ ಹೊತ್ತಿಗೆ ನೀವು ಹೋಗಿ ಸ್ವಲ್ಪ ಹೊತ್ತಿಗೆ ಅವನಿಗೂ ಎಚ್ಚರ ಆಗಿರುತ್ತೆ. ಅವನು ಫ್ರೆಶ್ ಆಗಿ ಬಂದು ಕೆಳಗಡೆ ಕಾಫಿ ಕುಡಿಯೋಣ ಅಂತ ಬರ್ತಾನೆ. ಬಟ್ ನೀವು ನಿಮ್ಮಮ್ಮ ಜೆ ಕೆ ಅಮ್ಮ ಮತ್ತು ನೀವು ಅಷ್ಟು ಮಿಂಗಲಾಗಿ ಮಾತಾಡ್ತಾ ಇರೋದು, ನೀವು ನಗ್ನಾಗ್ತಾ ಅವ್ರ ಅಮ್ಮನ ಹತ್ರ ಮಾತಾಡೋದು, ಅವರು ನಿನ್ನ ಹತ್ರ ನಗ್ನಾಗ್ತಾ ಮಾತಾಡ್ತಿರೋದು ನೋಡಿ ಜೆ ಕೆಗೆ ಆಶ್ಚರ್ಯ. ಅಮ್ಮ ಇಷ್ಟೊಂದು ನಗ್ತಾ ಮಾತಾಡ್ತಿದ್ದಾರ, ಇಷ್ಟು ದಿನಕ್ಕೆ ನಾನು ನೋಡಿಲ್ವಲ್ಲ ಅಂತ ಅವ್ನು ಸ್ವಲ್ಪ ಹೊತ್ತು ಹಾಗೇ ನಿಮ್ಮನ್ನ ನೋಡ್ತಾ ಇದ್ದಾನೆ. ನೀವು ನಿಮ್ಮ ಅತ್ತೆ ಹತ್ರ ಸಖತ್ ಕಾಮಿಡಿ ಮಾಡ್ತಿದ್ದೀರ, ಹಾಗೆ ಹೀಗೆ ಅಂತಲ್ಲ. ಜೆ ಕೆನೂ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಕಿಚನ್ ರೂಮಿಗೆ ಬರ್ತಾನೆ. ಅಮ್ಮ ಕಾಫಿ ಅಂದಾಗ, ಹಾಂ ಇರೋ ಜೆ ಕೆ ಕೊಟ್ಟೆ ಅಂತೇಳಿ ಕೊಡ್ತಾನೆ. ನೀವು ನಿಧಾನಕ್ಕೆ ಹಾಗೆ ಸೆಲ್ಫಿಂದ ಹೇಳ್ತೀರ, ವಯನ್ ಅವನ್ನ ಇದ್ದೇ ಇರ್ತಾನೆ, ನೀನು ಕೂತ್ಕೋ ಅವನದೇನು ಅಂತಾನೆ. ಜೆ ಕೆಗೆ ಶಾಕು, ಅಮ್ಮ ಏನೋ ನಿಂದು, ನಾವಿಬ್ಬರು ಮಾತಾಡ್ತಿದ್ದೀವಿ ತಾನೆ, ಹೋಗೋ ಕಡೆ ಅಂತ ಅವ್ರು ಕಳಿಸ್ತಾರೆ. ನಿಮಗೆ ಒಂದು ಕಡೆ ನಗು, ಬಾಸು ಆಫೀಸಲ್ಲಿ ಅಷ್ಟು ಟೆರರು, ಇಲ್ಲ ಅಮ್ಮನ ಮುಂದೆ ಬಾಲ ಕೂಡ ಬಿಚ್ಚುತ್ತಿಲ್ಲ ಅಂದ್ಕೊಂಡು ನೀವು ಹಾಗೆ ಮುಗುಳ್ನಾಗೆ ನಕ್ಕು ನಿಮ್ಮ ಪಾಡಿ ನಿಮ್ಮ ಅತ್ತೆ ಹತ್ರ, ಅತ್ತೆ ಹಂಗಿದ್ರು ಕಣತ್ತೆ ನನ್ನ ಫ್ರೆಂಡ್ ಈ ಥರ ಹಂಗೆ ಒಬ್ಳು ಇದ್ಲು ಅತ್ತೆ, ಅವತ್ತು ನಾನು ನನ್ನ ಫ್ರೆಂಡು ಇಬ್ಬರು ಹೊರಗಡೆ ಹೋಗಿದ್ವಾ, ಆಗ ಬರ್ತಾ ನನ್ನ ಫ್ರೆಂಡು ಐಸ್ ಕ್ರೀಮ್ ಕೇಳಿದ್ಲಾ, ನಾನು ಐಸ್ ಕ್ರೀಮ್ ಕೊಡಿಸ್ದೆ, ನಾನು ತೊಗೊಂಡೆ ಅತ್ತೆ, ಇಬ್ಬರು ತಿನ್ಕೊಳ್ತಾ ಬರ್ತಾಯಿದ್ವಿ. ಬಟ್ ಏನಾಯಿತು, ನನ್ನ ಐಸ್ ಕ್ರೀಮ್ ಬಿದ್ದೋಗ್ಬಿಡ್ತಾ, ಇವಾಗ ಏನು ಮಾಡ್ಬೇಕು, ನನಗೆ ಐಸ್ ಕ್ರೀಮ್ ತಿಂದು ಸ್ಯಾಟಿಸ್ಫ್ಯಾಕ್ಷನೇ ಇಲ್ವಲ್ಲ, ಅವಳ ಹತ್ರ ಕಸ್ಕೊಂಡು ತಿಂದ್ಬಿಟ್ಟೆ, ಹಾಳು ಮುಳು. ಈ ಸಣ್ಣ ಮಕ್ಕಳು ಕತೆ ಎಲ್ಲ ನಿಮ್ಮ ಅತ್ತೆ ಹತ್ರ ಹೇಳ್ತಾ ಇದ್ದೀರ, ಕಾಲೇಜಲ್ಲಿ ಆಗಿದ್ದು ಹಾಗೆ ಹೀಗೆ ಅಂತ ಅಲ್ಲ. ಅವ್ರಿಗೂ ಖುಷಿ ಒಂಥರ ನಿಮ್ಮ ಜೊತೆ ಮಾತಾಡೋದು. ಹಾಗೆ ಟೈಮ್ ಸ್ಕಿಪ್, ಜೆ ಕೆನೂ ಹೋಗಿ ಆಫೀಸ್ಗೆಲ್ಲ ರೆಡಿಯಾಗಿ ಬಂದು ಅವನು ಟಿಫನ್ ಎಲ್ಲ ಮಾಡಿ ಅವನು ಆಫೀಸಿಗೆ ಹೋಗ್ತಾನೆ. ಬಟ್ ಈ ಜೆ ಕೆ ಆಫೀಸಲ್ಲಿ ಮಾಮೂಲಿ ಟೆರರ್ ಲುಕ್ಕೆ. ನೀವು ಇಲ್ಲಿ ನಿಮ್ಮ ಅತ್ತೆ ಜೊತೆ ಸೀರಿಯಲ್ ನೋಡೋದು, ಹಾಗೆ ಅವ್ರ ಜೊತೆ ಕೆಲಸ ಮಾಡೋದು, ವೆಜಿಟೇಬಲ್ ಕಟ್ ಮಾಡೋದು, ಬಟ್ಟೆ ಒಗೆಯೋದು, ಹೀಗೆ ಮನೇಲಿರೋ ಎಲ್ಲ ಕೆಲಸನೂ ನೀವು ನಿಮ್ಮ ಅತ್ತೆ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀರಾ. ಮನೆಯಲ್ಲಿ ಕೆಲಸದವ್ರು ಇದ್ದರು, ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಕೆಲಸಗಳು ನೀವೇ ಮಾಡ್ತಾಯಿದ್ದೀರಾ. ನಿಮ್ಮ ಅತ್ತೆ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ, ಮತ್ತು ನಿಮ್ಮ ಅತ್ತೆಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಹಾಗೆ ಇಬ್ಬರು ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಎಲ್ಲ ಹೋಗಿ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲೂ ಕತೆ ಮಾತಾಡಿ, ಗೊತ್ತಲ್ಲ ನಾವು ಹೇಗೆ ಅಂದರೆ ಏನು ಸಿಕ್ಕಿಲ್ಲ ಅಂದರೆ ಏನಾದರೂ ಒಂದು ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ನಮಗೆ ನಿದ್ದೆನೇ ಬರಲ್ಲ. ಆ ರೇಂಜಿಗೆ ನೀವು ನಿಮ್ಮ ಅತ್ತೆ ಮಾತಾಡಿ ಒಂದೇ ದಿನಕ್ಕೆಲ್ಲ ಮಾತಾಡಿ ಮುಗಿಸೋ ರೇಂಜಿಗೆ ಮಾತಾಡ್ತಾ ಇದ್ದೀರಾ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಮನೆಗೆ ಬರ್ತೀರಾ. ಇಲ್ಲಿ ನಿಮ್ಮ ಮಾವನು ಆಫೀಸಿಂದ ಬೇಗ ಬಂದಿರ್ತಾರೆ.
ನಿಮ್ಮ ಅತ್ತೆ ಹೋಗಿ ರೀ ಕಾಫಿ ಕೊಡಲಾ ಅಂದ. ಹಾಂ ಕೊಡು ಅಂದಿದ್ದೆ. ಅವರು ಕಾಫಿ ಎಲ್ಲ ತೊಗೊಂಬಂದು ನಿಮ್ಮ ಮಾವಂಗೆ ಕೊಡ್ತಾರೆ. ನೀವು ನಿಮ್ಮ ಮಾವ ನೀವು 3 ಜನನು ಟಿ ವಿ ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತೀರ. ಜೆ ಕೆನೂ ಅದೇ ಟೈಮಿಗೆ ಬರ್ತಾನೆ. ಜೆ ಕೆಗೆ ಒಂಥರ ಶಾಕು, ಇದು ನಮ್ಮ ಮನೆನೇನಾ? ಯಾಕೆ ಅಂದರೆ ಅವ್ನು ಬರೋ ಟೈಮಲ್ಲಿ ಹಾಲಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಅವ್ರ ಪಾಡು ಇವಾಗ ಅವರಪ್ಪ ಹಾಲಲ್ಲಿದ್ದರೆ ಅವ್ರ ಅಮ್ಮ ರೂಮಲ್ಲಿರೋರು. ಬಟ್ ಈಗ ಹಾಗಲ್ಲ, ನೀವು ಬಂದಿದ್ದೆ ಸ್ವಲ್ಪ ಚೇಂಜಸ್ ಆಗಿದೆ ಮನೆ. ಇನ್ನೂ ಒಂದು ದಿನಕ್ಕೆ ಇಷ್ಟು ಚೇಂಜಸ್ ಆಗಿದೆ ಅಂತೇಳಿ ಜೆ ಕೆ ಏನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಅವ್ನ ಪಾಡು ಅವ್ನು ಮೇಲ್ಗಡೆ ಹೋಗಿ ಫ್ರೆಶ್ ಆಗಿ ಬಂದು ಕೆಳಗಡೆ ಬಂದು ಅವನು ಕಾಫಿ ಎಲ್ಲ ಕುತ್ಕೊಂಡು ಕುಡಿತಾ ಇದ್ದಾನೆ. ಬಟ್ ನೀವು ನಿಮ್ಮ ಅತ್ತೆ ಹೋಗಿ ಮತ್ತೆ ಅಡುಗೆ ಮನೇಲಿ ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀರಾ. ನಿಮ್ಮ ಅತ್ತೆಗೆ ನೀವು ವೆಜಿಟೇಬಲಲ್ಲೆಲ್ಲ ಕಟ್ ಮಾಡಿಕೊಂಡು ಮಾಮೂಲಿ ಮಾತಾಡ್ಕೊತ ಹಾಗೆ ವೆಜಿಟೇಬಲೆಲ್ಲ ಕಟ್ ಮಾಡಿ ಡಿನ್ನರ್ನ ಮೇಕ್ ಮಾಡಿ ತೊಗೊಬಂದು ಡೈನಿಂಗ್ ಹಾಲ್ಗೆ ಇಡ್ತೀರ. ನಿಮ್ಮತ್ತೆ ನಿಮ್ಮ ಮಾವಂಗೆ ಬಡಿಸ್ತಾ ಇದ್ದಾರೆ, ನೀವು ಜೆ ಕೆಗೆ ಬಡಿಸ್ತಾ ಇದ್ದೀರ. ನಿಮಗೊಂಥರ ಜೆ ಕೆ ಎಲ್ಲಿ ಬೇಡ ಅಂತನೋ ಏನೋ ಅಂತ. ಯಾಕೆಂದರೆ ಫೋರ್ಸ್ ಮ್ಯಾರೇಜ್ ಅಲ್ವಾ, ಏನಾದರೂ ಎಲ್ಲರ ಮುಂದೆ ಏನಾದರೂ ಮಾತಾಡ್ಬಿಡ್ತಾನೋ ಏನೋ ಅಂದ್ಕೊಂಡು ಅಂತೀರ. ಆವಾಗ ನಿಮ್ಮತ್ತೆ ಹೋಗು ಏನು ಅವನನ್ನು ಬಡಿಸು ಅಂತ ಅಂದಾಗ ನೀವು ಏನು ಹೇಳಿದೆ ಸರಿ ಅತ್ತೆ ಅಂತೇಳಿ ಹೋಗಿ ಬಡಿಸ್ತಾ ಇದ್ದೀರ. ಜೆ ಕೆನೂ ಏನೂ ದೊಡ್ಡದಾಗಿ ತೊಗೊಂಡಿಲ್ಲ, ಸರಿ ಮಾಮೂಲಿ ಊಟ ಬಡಿಸೋದಲ್ವ ಇದರಲ್ಲಿ ಏನಿದೆ ಅಂತ ಅವನು ನೀವು ಬಡಿಸಿರೋದನ್ನ ಊಟ ಮಾಡ್ತಾಯಿದ್ದಾನೆ. ಸೊ ಹಾಗೆ ಆವತ್ತಿಂದು ಡೇ ಹಾಗೆ ಮುಗಿಯುತ್ತೆ. ನೈಟ್ ರೂಮಲ್ಲಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೈಟು ರೂಮಿಗೆ ಹೋಗ್ತಿದ್ದಂಗೆ ಜೆ ಕೆನೂ ಹಾಗೆ ಸ್ವಲ್ಪ ನಿಮ್ಮ ಆಫೀಸಿಗಿಂತ ಒಂದು ಲೆವೆಲಿಗೆ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ಅವನ ಜೊತೆಗೆ ಚೆನ್ನಾಗೇ ಮಾತಾಡ್ತಾ ಇದ್ದೀರ. ಒಂದು ಲೆವೆಲಿಗೆ ನಿನಗೂ ಜೆ ಕೆಗೂ ಓಕೆ, ಒಂದು ಫ್ರೆಂಡ್ಶಿಪ್ ಬಾಂಡ್ ಬಂದಿಲ್ಲ, ಒಂದು ಮಟ್ಟಿಗೆ ಮಾತಾಡ್ತಾ ಇದ್ದೀರ. ಏನು ಅಂದರೆ ಏನು, ಫಸ್ಟೆಲ್ಲ ಬಾಸ್ ನೋಡಿದ್ರೆ 100 ಅಡಿ ಓಡೋಗೋರು, ಇವಾಗ ಪರವಾಗಿಲ್ಲ ಬಾಸ್ ಹತ್ರ ಮಾತಾಡೋ ಲೆವೆಲಿಗೆ ಬಂದುಬಿಟ್ಟಿದ್ದೀರ. ಅವನು ನಿಮ್ಮ ಜೊತೆ ಓಕೆ, ನಿಮ್ಮ ಕ್ಯಾರೆಕ್ಟ್ರ್ ಅವನಿಗೂ ಇಷ್ಟ ಆಗ್ತಾಯಿದೆ ಬರ್ತಾ ಹೀಗೆ ಡೇಸಸ್ ಸ್ಕಿಪ್ ಆಗ್ತಾಯಿದೆ. ಜೆ ಕೆ ಮೇಲೆ ನಿಮಗೂ ಲವ್ ಆಗಿದೆ, ಬಟ್ ಜೆ ಕೆಗೆ ನಿಮ್ಮ ಮೇಲೆ ಲವ್ ಆಗಿಲ್ಲ. ಆದರೆ ಏನು ಮಾಡೋದು, ಜೆ ಕೆ ಮೇಲೆ ನಿಮಗೆ ಲವ್ ಆಗಿರೋದ್ರಿಂದ ಅವ್ನು ಏನೇ ಹೇಳಿದ್ರು ಹ್ಞೂ ಅಂತೇಳಿ ಮಾಡ್ತಾ ಇರ್ತೀರ. ನಿಮ್ಮ ಅತ್ತೆ ಹಾಗೆ ಒಂದು 6 ಮಂತ್ಸ್ ಆಗ್ತಾ ಹೋಗುತ್ತೆ. ನಿಮ್ಮ ಅತ್ತೆ ಹಾಗೆ ಒಂದು ಡೇ ನಿಮ್ಮ ಅತ್ತೆ ಜೊತೆ ಮಾತಾಡ್ತಾ ಇರುವಾಗ ನಿಮ್ಮ ಅತ್ತೆ ಕೇಳ್ತಾರೆ, ಜೆ ಕೆಗೂ ನಿನಗೂ ಲೈಫ್ ಸ್ಟಾರ್ಟ್ ಆಗ್ತಾ ಅಂತ. ನೀವು ಆಲ್ರೆಡಿ ಜೆ ಕೆಗೆ ಲವ್ ಮಾಡ್ತಾ ಇರ್ತೀರಲ್ಲ, ಆದರೂ ಒಂಥರ ಸ್ಯಾಡಲ್ಲ ಇಲ್ಲ ಅಂತ ತಲೆ ಅಲ್ಲಾಡಿಸ್ತೀರ. ಸರಿ ಸ್ವಲ್ಪ ದಿನ ಟೈಮ್ ಆಗುತ್ತೆ, ಅವನು ಮದುವೆಗೆ ಇಷ್ಟ ಇಲ್ಲ ಅಂತಿದ್ದ. ನಿಮ್ಮ ಅತ್ತೆಗೂ ನೀವು ಫಸ್ಟೇ ಹೇಳಿರ್ತೀರ ನನಗೂ ಈ ಮ್ಯಾರೇಜ್ ಇಷ್ಟ ಇರಲಿಲ್ಲ ಅಂತಲ್ಲ. ಅವರು ಮೇ ಬಿ ಅವನಿಗೂ ಇಷ್ಟ ಇರಲಿಲ್ವಲ್ಲ, ಅವನು ಸ್ವಲ್ಪ ಚೇಂಜ್ ಆಗೋಕ್ಕೆ ಟೈಮ್ ಬೇಕು ಅಂದಾಗ ನೀವು ಹಾಂ ಅತ್ತೆ ಅಂತೇಳಿ ಆಗಲೇ ಒಂಥರ ಅಕ್ಸೆಪ್ಟ್ ಮೈಂಡ್ಸೆಟ್ಟಲ್ಲೇ ಹ್ಞೂ ಅಂತೇಳಿ ಸುಮ್ಮನೆ ಆಗಿರ್ತೀರ. ಹೀಗೆ ನಿಮಗೆ ಕಾಂಟ್ರ್ಯಾಕ್ಟ್ ಹಾಕಿದ್ದೀವಿ ಅನ್ನೋದನ್ನೇ ಮರ್ತೋಗುತ್ತೆ. ಜೆ ಕೆಗೆ ನಿಮ್ಮ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಜಸ್ಟ್ ರೂಮಲ್ಲಿರೋ ಒಬ್ಬ ಪರ್ಸನ್ ಹೇಗೆ ಅವನ ಜೊತೆ ಮಾತಾಡೋ ಹಾಗೆ ಮಾತಾಡ್ತಾ ಇರ್ತಾನೆ. ಒನ್ ಡೇ ಏನಾಯಿತು, ಜೆ ಕೆ ಬಿಸ್ನೆಸ್ ಸಕ್ಸಸ್ ಆಗಿದೆ ಅಂತೇಳಿ ಕಂಪ್ನಿಲಿ ಪಾರ್ಟಿ ಇಟ್ಟಿರ್ತಾರೆ. ಆ ಪಾರ್ಟಿಲಿ ಜೆ ಕೆ ಡ್ರಿಂಕ್ಸ್ ಮಾಡಲ್ಲ ಅಂದರು. ಅವರು ಕೊಲೀಗ್ಸ್ ಎಲ್ಲ ಸೇರಿ ಡ್ರಿಂಕ್ಸ್ ಮಾಡಿಸ್ಬಿಟ್ಟಿರ್ತಾರೆ. ನೀವು ಅದೇ ಟೈಮಿಗೆ ನಿಮ್ಮ ಅತ್ತೆ ನಿಮ್ಮ ಮಾವ ಯಾವುದೋ ಫಂಕ್ಷನ್ ಇದೆ ಊರಲ್ಲಿ ಅಂತ ಅವರು ಹೋಗಿರ್ತಾರೆ. ನೀವು ಮತ್ತು ಜೆ ಕೆ ಮಾತ್ರ ಮನೇಲಿರೋದು. ಜೆ ಕೆ ಇನ್ನೂ ಮನೆಗೆ ಬಂದಿಲ್ವಂತ ನೀವು ಕಾಲ್ ಮಾಡ್ತೀರಾ, ಬಟ್ ಜೆ ಕೆ ಕಾಲ್ ಪಿಕ್ ಮಾಡಲ್ಲ. ಓಕೆ ಬರ್ಬೋದು, ಅವನು ಆಲ್ರೆಡಿ ಹೇಳಿರ್ತಾನೆ ನನಗೆ ಪಾರ್ಟಿ ಇದೆ ಲೇಟ್ ಆಗುತ್ತೆ, ನೀನು ಊಟ ಮಾಡಿ ಮಲ್ಕೊ ಅಂತ ಹೇಳಿರ್ತಾನೆ. ಸೊ ಪಾರ್ಟಿಗೆ ಹೋಗಿದ್ದಾರೇನೋ ಅಂತೇಳಿ ನೀವು ಸುಮ್ಮನೆ ಆಗ್ತೀರಾ. ಜೆ ಕೆ ಒಂದು ಅರೌಂಡ್ ಒಂದು 11:30 ಹಂಗೆ ಮನೆಗೆ ಬರ್ತಾನೆ. ಕಾಲಿಂಗ್ ಬೆಲ್ನ ಕ್ಲಿಕ್ ಮಾಡ್ತಿದ್ದಾನೆ ಅಂದರೆ ಅವನಿಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ, ಕಾಲಿಂಗ್ ಬೆಲ್ ಮೇಲೆ ತಲೆ ಒರ್ದು ನಿಂತ್ಕೊಬಿಟ್ಟೇನೆ. ಅದು ಕಾಲಿಂಗ್ ಬೆಲ್ ಹೆಂಗೆ ನಾನ್ ಸ್ಟಾಪಾಗಿ ಹೊಡ್ಕೊತಾನೆ ಇದೆ. ನೀವು ನಿದ್ದೆಯಿಂದ ಎಚ್ಚರಾಗಿ ಗಾಬರಿಯಿಂದ ಹೋಗಿ ಕದ ಓಪನ್ ಮಾಡಿದ್ರೆ ಜೆ ಕೆ ದಬುಕ್ ಅಂತ ನಿಮ್ಮ ಮೇಲೆ ಬೀಳ್ತಾನೆ. ನೀವು ಅವನನ್ನು ಹಾಗೆ ಹಿಡ್ಕೊಂಡು ಜೆ ಕೆ ಏನಾಯಿತು ಡ್ರಿಂಕ್ಸ್ ಮಾಡಿದ್ದೀರಾ ಅಂತ ಅವನನ್ನು ಹಾಗೆ ಇಟ್ಕೊಂಡು ಒಳಗಡೆ ಕರ್ಕೊಂಬರ್ತೀರಾ. ಜೆ ಕೆನೂ ಹಾಗೆ ತಳ್ಳಾಡ್ಕೊಂಡು ನಿಮ್ಮ ಶೋಲ್ಡರ್ ಮೇಲೆ ಕೈ ಹಾಕ್ಕೊಂಡು ಹಾಗೆ ಬರ್ತಾನೆ. ನೀವು ಅವನನ್ನು ಹಾಗೆ ರೂಮ್ಗೆ ಕರ್ಕೊಂಡೋಗಿ ಮನ್ಸಿ ಅವ್ನ ಶೂ ಶರ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀರಾ. ಬಟ್ ಜೆ ಕೆಗೆ ಯಾವುದೇ ರೀತಿ ಮೈಂಡ್ಸೆಟ್ ಇಲ್ಲ.
ಅವನು ಕುಡ್ದಿರೋದ್ರಿಂದ ಅವನ ಟೆಂಪ್ರೇಚರ್ ಹೀಟ್ ಆಗ್ತಾ ಇದೆ. ಆ ಡ್ರಿಂಕ್ಸ್ ಒಳಗೆ ಮತ್ತು ಏನು ಹೇಳಿ ಪಲ ಪಲ ಅನ್ನೋದು ಹಾಕ್ಬಿಟ್ಟಿದ್ದಾರೆ ಮಾತ್ರೆ. ಬಟ್ ಜೆ ಕೆಗೆ ಗೊತ್ತಿಲ್ಲ, ಅವ್ರ ಕೊಲೀಗ್ಸ್ ಮಾಡಿರೋ ಕೆಲಸ. ಜೆ ಕೆಗೆ ಒಂಥರ ಟೆಂಪ್ರೇಚರ್ ಹೈಪ್ ಆಗ್ತಾ ಇದೆ. ನೀವು ಬೇರೆ ಸ್ಯಾರಿಲಿ ಬೇರೆ ಇದ್ದೀರಾ, ನೀವು ಮನೇಲಿ ಆಲ್ಮೋಸ್ಟ್ ಇವಾಗ ಸ್ಯಾರಿನೇ ವೇರ್ ಮಾಡ್ತಾ ಇರೋದು. ಆದ್ದರಿಂದ ಸ್ಯಾರಿಲಿ ಬೇರೆ ಇದ್ದೀರಾ, ಲೈಟಾಗಿ ಹಿಪ್ ಕಾಣ್ತಾ ಇದೆ ಹಿಂದ್ಗಡೆ. ಇವಾಗ ಮಲ್ಗೆ ಎದ್ದು ಸಡನ್ಲಿ ಎದ್ದು ಬರುವಾಗ ಸ್ಯಾರಿ ಅಡ್ಜಸ್ಟ್ ಮಾಡ್ಕೊಂಡಿರಲ್ವಲ್ಲ, ಮುಂದ್ಗಡೆ ಚೆಸ್ಟ್ ಹತ್ರ ಎಲ್ಲ ಹಾಗೆ ಸ್ವಲ್ಪ ರಿವೀಲ್ ಆಗ್ತಾ ಇದೆ. ಜಾಸ್ತಿ ಏನು ರಿವೀಲ್ ಆಗ್ತಿಲ್ಲ, ಸ್ವಲ್ಪ ರಿವೀಲ್ ಆಗ್ತಾ ಇದೆ. ಜೆ ಕೆಗೆ ಇನ್ನೂ ಟೆಂಪ್ಟ್ ಆಗ್ತಾ ಇದೆ, ಅವನಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಜೆ ಕೆಗೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಶೂನೆಲ್ಲ ಬಿಚ್ಚು, ಇನ್ನೇನು ಎಲ್ಲನೂ ಅವ್ನ ಕೈಯಲ್ಲಿ ಇರೋ ವಾಚೆಲ್ಲ ಬಿಚ್ಚಿ ಫೋನ್ ಗೀನೆಲ್ಲ ತೆಗೆದು ಇಟ್ಬಿಟ್ಟು ಇನ್ನೇನು ಮಲ್ಕೋಬೇಕು ಅಂತ ಹಿಂಗೆ ಬರುವಾಗ ಜೆ ಕೆ ಹಾಗೆ ನಿಮ್ಮ ಸೆರ್ಗನ್ನ ಎಳೆದ್ಬಿಡ್ತಾನೆ. ಸೊ ಪಿನ್ ಹಾಕಿರಲ್ಲ, ಇನ್ನೇನು ಮಲ್ಗೋಕೆ ಹೋದಾಗ ಪಿನ್ ಎಲ್ಲಾದರೂ ಚುಚ್ಚಿಬಿಡತ್ತೆ ಅಂತ ಬಿಚ್ಚಿರ್ತೀವಲ್ಲ, ಸೊ ನೀವು ಹಾಗೆ ಬಿಚ್ಚಿಟ್ಟಿರ್ತೀರ. ಹಾಗೆ ಹೇಳ್ತಿದ್ದೆ ಸ್ಯಾರಿ ಮೇಲ್ಗಡೆ ಸೆರಗು ಕೆಳಗಡೆ ಬಿದ್ದುಬಿಡತ್ತೆ. ನೀವು ಶಾಕಾಗಿ ಜೆ ಕೆ ನೋಡ್ತಾ ಇದ್ದೀರಾ. ಜೆ ಕೆ ಹಾಗೆ ನಿಮ್ಮನ್ನ ಫೋರ್ಸಲ್ಲಿ ಎಳೆದು ಅವನ ಮೇಲೆ ಎಳ್ಕೊಂಬಿಡ್ತಾನೆ. ಅವ್ನು ಎಳ್ದಿದ್ದ ಫೋರ್ಸಿಗೆ ನೀವು ಹೋಗಿ ಅವನಿಗೆ ಹಿಟ್ಟಾಗಿ ಅವನ ಮೇಲೆ ಹಾಗೆ ಮಲ್ಕೊತೀರ. ಜೆ ಕೆ ವಾವ್ ವಯನ್, ಯು ಆರ್ ಲುಕ್ ಸೋ ಬ್ಯೂಟಿಫುಲ್, ಐ ಆಮ್ ನಾಟ್ ಕಂಟ್ರೋಲ್ ಅಂತೇಳಿ ಅವನಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ನಿಮ್ಮನ್ನ ಫೋರ್ಸಾಗಿ ಎಳೆದು ಕಿಸ್ ಮಾಡ್ತಾ ಇದ್ದಾನೆ. ನೀವು ಸ್ವಲ್ಪ ಹೊತ್ತು ಬೇಡ ಬೇಡ ಅಂತಿರ್ತೀರ. ಏನು ಮಾಡೋದು, ನಿಮಗೂ ಜೆ ಕೆ ಮೇಲೆ ಲವ್ ಇರುತ್ತೆ ಅಲ್ವಾ, ನೀವು ಹಾಗೆ ಅವನ ಕಿಸ್ಸಿಗೆ ಮೆಲ್ಟಾಗೆ ನೀವು ಬ್ಯಾಕ್ ಕಿಸ್ ಕೊಡ್ತಾ ಇದ್ದೀರ. ಸೊ ಬ್ಯಾಕ್ ಕಿಸ್ ಹಾಗೆ ನಿಧಾನಕ್ಕೆ ಎಲ್ಲ ರೀತಿಲೂ ಫೋರ್ಸ್ಫುಲ್ಲಿ ಆವತ್ತು ನೈಟು ನಿಮಗೂ ಮತ್ತು ಜೆ ಕೆಗೂ ಲೈಫ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಜೆ ಕೆ ಮಾರ್ನಿಂಗ್ ಎದ್ದು ನೋಡಿದಾಗ ಅವನಿಗೆ ಗೊತ್ತಿರುತ್ತೆ, ಓಕೆ ಲೈಫ್ ಸ್ಟಾರ್ಟ್ ಆಗಿದೆ. ಬಟ್ ಅವ್ನು ಕ್ಯಾಶುಯಲಾಗಿ ಈ ಥರ ಆಗಿದೆಯೇ ಅನ್ನೋದೇ ಇಲ್ಲ. ಅವ್ನ ಪಾಡು ನೀವಿನ್ನೂ ಎಚ್ಚರಾಗಿ, ಯಾಕೆಂದರೆ ಅತ್ತೇನೂ ಇಲ್ವಲ್ಲ, ಯಾರೂ ಇಲ್ಲ ಅನ್ನೋ ಇದ್ರಲ್ಲಿ ನೀವು ಮಲಗಿರ್ತೀರ. ಜೆ ಕೆ ಅವ್ನ ಪಾಡು ಅವನು ಎದ್ದು ಫ್ರೆಶ್ ಆಗಿ ಅವ್ನ ಪಾಡಿಗೆ ಅವನು ಆಫೀಸಿಗೆ ಹೋಗ್ತಾನೆ. ನೀವು ಎಚ್ಚರ ಆಗಿ ನೋಡಿದಾಗ ಜೆ ಕೆ ಪಕ್ಕದಲ್ಲಿರಲ್ಲ. ಯಾಕೆ ಜೆ ಕೆಗೆ ಏನಾಯಿತು, ಏನು ಹೇಳೇ ಇಲ್ವಲ್ಲ. ಅವಾಗೇ ಸ್ವಲ್ಪ ನಿಮಗೆ ಮೂಡ್ ಔಟ್ ಆಗಿರುತ್ತೆ. ಇವಾಗ ಲವ್ ಮಾಡಿರೋ ಪರ್ಸನ್ ನಮ್ಮ ಜೊತೆ ಲೈಫ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಜೊತೆಗಿಲ್ಲ ಅಂದಾಗ ಅದು ಯಾವ ರೀತಿ ಫೀಲ್ ಕೊಡುತ್ತೆ ಹೇಳಿ. ಆ ರೀತಿ ನಿಮಗೆ ಫೀಲ್ ಆಗ್ತಾಯಿದೆ. ಬಟ್ ಓಕೆ, ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇರಬೇಕೇನೋ ಅಂತೇಳಿ ನೀವು ಸುಮ್ಮನಾಗ್ತೀರಾ. ಬಟ್ ಜೆ ಕೆ ನಿಮ್ಮ ಜೊತೆ ಆ ಡಿಸ್ಟೆನ್ಸಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾನೆ. ಆ ಡ್ರಿಂಕ್ಸ್ ನಶೆಯಿಂದ ನಿಮ್ಮ ಜೊತೆ ಲೈಫ್ನ ಸ್ಟಾರ್ಟ್ ಮಾಡಿರ್ತಾನೆ. ಬಟ್ ಜೆ ಕೆ ನಿಮ್ಮ ಜೊತೆ ಲೈಫ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಇದ್ರಲ್ಲಿ ಸ್ಟಾರ್ಟ್ ಮಾಡಿರಲ್ಲ. ಸೊ ನಿಮಗೂ ಒಂಥರ ಅವನು ನಿಮ್ಮ ಜೊತೆ ಒರಟಾಗೆ ಇನ್ನೂ, ಯಾಕೆಂದರೆ ಅವನು ಫಸ್ಟಿಗೆ ಒರಟಾಗಿದ್ದ, ಲೈಟಾಗಿ ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಈ ಥರ ಹಾಕ್ತಿದ್ದಂಗೆ ಅವನು ಇನ್ನೂ ರಫಾಗಿ ನಿಮ್ಮ ಜೊತೆ ನೀವೇ ಬೇಕು ಅಂತಲೇ ಏನೋ ಮಾಡಿದ್ದೀರಾ ಅನ್ನೋ ಲೆವೆಲಲ್ಲಿ ಮಾತಾಡ್ತಾ ಇರ್ತಾನೆ. ನಿನಗೇನು, ನನ್ನ ಜೊತೆ ಮಾಡಬೇಕಿತ್ತು, ಮಾಡಿದೆ ಅಷ್ಟೇ, ನನಗೂ ನಿನಗೂ ಏನಿಲ್ಲ, ಏನೋ ಒಂಥರ ರಫ್ ಆ್ಯಂಡ್ ಟಫಾಗಿ ಮಾತಾಡ್ತಾ ಇರ್ತಾನೆ. ಅವ್ನು ಮಾತಾಡೋ ಮಾತಿಗೆ ನಿಮಗೆ ಹರ್ಟ್ ಆಗ್ತಾ ಇರತ್ತೆ. ಬಟ್ ನೀವು ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತೇಳಿ ಸುಮ್ಮನೆ ಇರ್ತೀರ. ಬಟ್ ಜೆ ಕೆ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಇರ್ತಾನೆ. ಈಗ ನಿಮ್ಮ 1 ಇಯರ್ ಕಾಂಟ್ರ್ಯಾಕ್ಟ್ ನಾಳೆಗೆ ಮುಗಿಯತ್ತೆ. ನಿಮಗೆ ಇನ್ನೂ ನೆನಪಾಗಿರಲ್ಲ. ಬಟ್ ಜೆ ಕೆ ವಯನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಅಂದಾಗ ನೀವೇನೋ ಸಡನ್ಲಿ ಹನಿಮೂನ್ ಏನಾದರೂ ಕರ್ಕೊಂಡು ಹೋಗ್ತಿದ್ದಾನ ಏನೋ ಅಂದ್ಕೊತೀರ. ಆಗ ಜೆ ಕೆನು ಏನು ಯಾಕೆ ಅಂತ ನೀವು ಕೇಳ್ತೀರ ಜೆ ಕೆಗೆ. ಯಾಕೆ ವಯನ್ ಮರ್ತೋಯ್ತಾ, 1 ಇಯರ್ ನಾಳೆ ಕಂಪ್ಲೀಟ್ ಆಗುತ್ತೆ. ಸೊ ನನಗೂ ನಿನಗೂ ನಾಳೆ ಆಲ್ರೆಡಿ ಡಿವೋರ್ಸ್ ಅಪ್ಲೈ ಮಾಡಿದ್ನಲ್ಲ ಅಂದಾಗ, ಡಿವೋರ್ಸ್ ಯಾವಾಗ, ಆ ಕಾಂಟ್ರಾಕ್ಟಿಗೆ ಸೈನ್ ಹಾಕುವಾಗ ಇನ್ನೂ ಡೈವರ್ಸ್ ಪೇಪರ್ಸ್ ಎಲ್ಲ ಇತ್ತಲ್ಲ, ಹಾಗೆ ಸೈನ್ ಹಾಕ್ದಾಗ ನೋಡಲಿಲ್ವ ವಯನ್ ಅಂದಾಗ ನಿಮಗೆ ಶಾಕ್ ಆಗುತ್ತೆ. ಈ ಕಡೆ ಸರಿ ನಿಮಗೆ ಕಾಂಟ್ರಾಕ್ಟ್ ಹಾಕಿರೋದೇ ಮರ್ತೋಗಿರುತ್ತೆ ಅವನ ಮೇಲೆ ಲವ್ವಲ್ಲಿ. ಬಟ್ ನಿಮಗೆ ತುಂಬ ನೀರು ತುಂಬ್ಕೊಂಡಿರತ್ತೆ. ಜೆ ಕೆ ಏನು ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀನ, ಇರೋದನ್ನೇ ಹೇಳ್ತಾ ಇರೋದು ವಯನ್ ಅಂತ ಹೇಳ್ತಾನೆ. ನೀವು ಇವಾಗ ಸೈನ್ ಮಾಡಿದ್ದೇನಾ ಅಂದಾಗ, ಹಾಂ ಅಷ್ಟೇ, ಇನ್ನೊಂದು ಸೈನ್ ಇದೆ, ಅದೊಂದು ಹಾಕಿಬಿಟ್ರೆ ಎಲ್ಲ ಮುಗೀತು ಅಂತೆ. ನೀವೀಗ ನಾನು ಸೈನ್ ಮಾಡಿದ್ರೆ ಓಕೆನಾ ಅಂದಾಗ,
ಹಾಂ, ಏನು ಓಕೆ ಅಂತ ಅಂತಾರೆ. ನೀವು ಏನು ಇವಾಗೇನು ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ನಾನು ನಿನ್ನ ಜೊತೆನೇ ಇರ್ತೀನಿ ಅನ್ನೋಕ್ಕಾಗತ್ತಾ? ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಫೋರ್ಸ್ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ಹಾಗಾಗಿ ನೀವು ಸರಿ ಚೆಕ್ಕೆ ಯಾವುದ್ರಲ್ಲಿ ಸೈನ್ ಮಾಡಬೇಕು ಅಂದಾಗ, ತಗೋ ಏನು ಇದೇ ಪೇಪರು ಅಂತೇಳಿ ಅವನು ಕೊಡ್ತಾನೆ. ನೀವು ಸೈನೆಲ್ಲ ಮಾಡಿ ಲಗೇಜ್ನ ಪ್ಯಾಕ್ ಮಾಡ್ಕೊತಿದ್ದೀರಾ. ಈ ವಿಷಯ ನಿಮ್ಮ ಅತ್ತೆಗೂ ಗೊತ್ತಿರಲಿಲ್ಲ ನೀವು ಕಾಂಟ್ರಾಕ್ಟ್ ಹಾಕ್ಕೊಂಡಿದ್ದೀರಾ ಅಂತ. ನೀವು ಅವತ್ತಿನ ಮಾರ್ನಿಂಗ್ ಈ ಥರ ಆಗಿರತ್ತಲ್ಲ, ಅವ್ನು ಆಫೀಸಿಗೆ ಹೋದ್ಮೇಲೆ ನಿಮ್ಮ ಅತ್ತೆ ಅಲ್ಲಿ ಇರ್ತಾರಲ್ಲ, ನಿಮ್ಮ ಅತ್ತೆ ಹತ್ರ ಅಳ್ತಾ ಎಲ್ಲ ಹೇಳಿರ್ತೀರ, ಅತ್ತೆ ನಾನು ಹಾಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಹಾಗ ಅವನು ಹೇಳ್ದ ಅಂಥೇಳಿ ಆ ಪೇಪರ್ಸಿಗೆಲ್ಲ ಸೈನ್ ಹಾಕ್ತೆ. ಬಟ್ ಈಗ ನಾನು ಜೆ ಕೆನ ಲವ್ ಮಾಡ್ತಾಯಿದ್ದೀನಿ, ಬಟ್ ಜೆ ಕೆ ನನ್ನ ಲವ್ನ ಅರ್ಥ ಮಾಡ್ಕೊಳ್ದೆ ಇವಾಗ ಡೈವರ್ಸ್ ಅಂತಿದ್ದೆ. ನನಗೆ ತುಂಬ ನೋವಾಗ್ತಿದೆ ಅಂತೆಲ್ಲ ಫೀಲ್ ಮಾಡಿ ಅಳ್ತಾ ಇರ್ತೀರ ನಿಮ್ಮ ಅತ್ತೆನೂ. ಏನು ಹಿಂಗೆ ಹೇಳ್ತಾ ಇದೀಯಾ, ಯಾಕೆ ಹೀಗೆ ಮಾಡಿದೆ ಅತ್ತೆ, ನನಗೆ ಗೊತ್ತಾಗಿಲ್ಲ ಅತ್ತೆ ಅಂತ ಎಲ್ಲ ಹೇಳ್ತೀನಿ. ನಾನು ಹೋಗಿ ಜೆ ಕೆ ಹತ್ರ ಮಾತಾಡಲ್ಲ, ಬೇಡ ಅತ್ತೆ, ಅವರಿಗೆ ನಾನು ಬೇಡ ಅಂದಮೇಲೆ ನೀವು ಯಾಕೆ ಹೋಗಿ ಮಾತಾಡ್ತೀರಾ? ಅವ್ರ ಲೈಫಲ್ಲಿ ಯಾರು ಇಷ್ಟನೋ ಅವರೇ ಇರಲಿ, ನಾನು ಬೇಡ ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಅತ್ತೆ, ನಾನು ಇನ್ನು ಹೊರಡ್ತೀನಿ ಅಂತೇಳಿ ಅಂತ ನೀವೆಲ್ಲ ಮಾತಾಡಿ ನೈಟೆಲ್ಲ ಜೆ ಕೆ ಬರೋಕ್ಕಿಂತ ಮುಂಚೆ ನೀವು ಸಖತ್ ಹೊತ್ತು ಕಣ್ಣೆಲ್ಲ ಬಾತ್ಕೊಂಡು ಮುಖ ಎಲ್ಲ ಬಾತಿರುತ್ತೆ. ನೀವು ಏನೂ ಮಾತಾಡದೆ ನೆಕ್ಸ್ಟ್ ಡೇ ಜೆ ಕೆ ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ನೈಟ್ ಹೇಳಿರ್ತಾನೆ. ಬಟ್ ನೀವೇನು ಹೇಳ್ದೆ ಮನೇಲಿ ನಿಮ್ಮ ಅತ್ತೆಗೆ ನೆನ್ನೆನೇ ಹೇಳಿರ್ತೀರಿ ಅಲ್ವಾ. ಇನ್ನು ಅವರೆಲ್ಲ ಹೇಳೋಕ್ಕಿಂತ ಮುಂಚೆನೇ 7:30 ಮನೆಯಿಂದ ಮಾಮೂಲಿ ಅವರೆಲ್ಲ ಹೇಳೋದು 7:30 8 ಮೇಲೆ ಹೇಳೋದು. ಯಾಕೆ ಸಂಡೇ ಬೇರೆ ಅಲ್ವಾ ಅವತ್ತು, ಏನು ಕೆಲಸ ಇರಲ್ಲ ಅಂತ ಅವರು ಲೇಟಾಗಿ ಎದ್ದಿರ್ತಾರೆ. ನಿಮ್ಮ ಪಾಡಿಗೆ ನೀವು ಮನೆಗೆ ಹೋಗಿರ್ತೀರ. ವಯನ್ ನಿಮ್ಮ ಅತ್ತೆ ವಯನ್ ಅಂತ ಕೂಗ್ತಾ ಇರ್ತಾರೆ. ಆಗ ತಾನೇ ಜೆ ಕೆ ಎದ್ದು, ಹೇ ವಯನ್ ಅಮ್ಮ ಕರಿತಿದ್ದಾರೆ ನೋಡು ಅಂತೇಳಿ ಪಕ್ಕದಲ್ಲಿ ಕೈ ಬೆಡ್ನ ಮುಟ್ಟಿ ನೋಡಿದ್ರೆ ನೀವಿಲ್ಲ. ಅವನು ಸರಿ ವಾಶ್ರೂಮಿಗೆ ಹೋಗಿದ್ದಾಳ ಅಂತೇಳಿ ಎಲ್ಲ ನೋಡ್ತಾನೆ. ಬಟ್ ನೀವಿರಲ್ಲ, ಲಗೇಜು ಇರಲ್ಲ. ನಾನು ಹೇಳಿದ್ದೀನಿ ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ, ಮತ್ತೆ ಅವಳೇ ಹೋಗಿದ್ದಾಳ ಅಂತ ಅವನು ಕ್ಯಾಶುವಲಾಗಿ ತೊಗೊತಾನೆ. ಬಟ್ ಅವ್ನು ಬಂದು, ಅಮ್ಮ ಏನು ಹೋಗಿದ್ದಾಳೆ ಅನಿಸುತ್ತೆ. ಜೆ ಕೆ ಏನು ಹೇಳ್ತಿದ್ಯಾ ನೀನು? ನಂಬೊಂದು ಹುಡುಗಿ ಬಂದರೆ ಅವಳು ಹೋಗಿದ್ದಾಳೆ ಅಂತ ಎಷ್ಟು ಅಸಾಲ್ಟಲ್ಲಿ ಹೇಳ್ತಿದ್ಯಾ ಅಮ್ಮ. ಅವಳಿಗೂ ನನಗೂ ಸೆಟ್ ಆಗಿಲ್ಲ, ಅವಳು ನಾನು ಇಷ್ಟಪಟ್ಟೆ ಬೇರೆ ಬೇರೆ ಆಗಿರೋದು ಅಂತಾನೆ. ಜೆ ಕೆ ನೀನು ಇಷ್ಟಪಟ್ಟೆ, ಅವಳು ಇಷ್ಟಪಟ್ಟಿಲ್ಲ ಆಯಿತಾ ಅಂತ ಅವ್ರು ಏನು ಹೇಳಲ್ಲ. ಇಷ್ಟು ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ನೀನು ಇನ್ಮೇಲೆ ಏನಾದರೂ ಮಾಡ್ಕೊ, ನಿನ್ನ ಲೈಫಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಅಂತೇಳಿ ಅವ್ರು ಹೋಗ್ತಾರೆ. ಜೆ ಕೆನೂ ನಾರ್ಮಲಾಗಿ ಹೋಗ್ತಾನೆ, ಇವ್ರದ್ದು ಇದ್ದಿದೆ ಅಂತೇಳಿ. ಅವನು ಪಾಡಿಗೆ ರೆಡಿಯಾಗಿ ಆಫೀಸ್ಗೆಲ್ಲ ಹೋಗ್ತಾನೆ. ಅವ್ನು ಆಫೀಸ್ ಹೋಗೋ ಟೈಮಲ್ಲಿ ನೀವೇ ಡ್ರೆಸ್ ಎಲ್ಲ ತೆಗೆದು ಅವ್ನಿಗೆ ಬೇಕಾಗಿರೋದನ್ನೆಲ್ಲ ತೆಗೆದಿಡ್ತಾಯಿದ್ರಿ. ಬಟ್ ಅವ್ನು ಸ್ನಾನ ಮಾಡ್ಕೊಬಂದು, ಹೇ ವಯನ್ ಟವಲ್ ತೆಗೆದಿಟ್ಟ ಅಂದ್ಕೊಂಡ ಬರ್ತಾನೆ. ಬಟ್ ಟವಲು ಇರೋಲ್ಲ, ನೀವು ಇರೋಲ್ಲ. ಆಗ ಲೈಟಾಗಿ ಮಿಸ್ ಮಾಡ್ಕೊಂಡಂಗೆ ಫೀಲ್ ಹೇ ಇಷ್ಟು ದಿನ ಮಾಡ್ತಿರ್ಲಿಲ್ಲ, ಮೇ ಬಿ ಅದಕ್ಕೆ ಹಂಗೆ ಅನ್ನಿಸ್ತಿದೆ ಅಂತೇಳಿ ಅವನೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅವನು ಆಫೀಸಿಗೆ ಹೋಗ್ತಾನೆ. ಬಟ್ ಯಾಕೋ ಅವನಿಗೆ ನಿಮ್ಮ ನೆನಪೇ ಕಾಡ್ತಾಯಿದೆ. ಇದ್ದಷ್ಟು ದಿನ ನಿಮ್ಮ ಬೆಲೆ ಗೊತ್ತಾಗಲಿ, ಇವಾಗ ನಿಮ್ಮ ನೆನಪು ಕಾಡ್ತಿದೆ ಅಂತೆ. ನೋಡಿ ಹೆಂಗಿದೆ. ಅವನು ಫೀಲ್ ಮಾಡಿ ಒಂದು ಲೆವೆಲ್ಲಿಗೆ ಹಾಗೆ ಡೇಸಸ್ ಸ್ಕಿಪ್ ಆಗಿರುತ್ತೆ. ಅವನು ಬರ್ತಾ ತುಂಬ ನಿಮ್ಮನ್ನು ಇಷ್ಟು ದಿನ ನೀವು ಇದ್ದಾಗ ನೀವು ಹೇಗೆ ಅವನನ್ನು ಮಾತಾಡಿಸ್ಬೇಕು, ಅವನ ಜೊತೆ ಇರಬೇಕು ಅಂತ ಟ್ರೈ ಮಾಡ್ತಿದ್ರೋ, ಅದು ಇವಾಗ ಅವನಿಗೆ ಫೀಲ್ ಆಗ್ತಿದೆ. ನೀವು ಹೋಗಿ ಅವನೇನಾದರೂ ಮಾಡ್ತಿದ್ರೆ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಜೆ ಕೆ ಅದು, ಜೆ ಕೆ ಇದು ಅಂತ ಏನಾದರೂ ಮಾತಾಡೋಕ್ಕೆ ಟ್ರೈ ಮಾಡ್ತೀರ. ಬಟ್ ಜೆ ಕೆ ನನಗೆ ಕೆಲಸ ಇದೆ, ಹೋಗು ಆಮೇಲೆ ಮಾತಾಡ್ತೀನಿ ಹಾಗೆ ಹೀಗೆ ಅಂತೇಳಿ ನಿಮ್ಮನ್ನು ಇಗ್ನೋರ್ ಮಾಡಿರ್ತಾನೆ. ಸೊ ಆ ಥಾಟ್ಸ್ ಎಲ್ಲ ನಿಮಗೆ ಇವಾಗ ಜೆ ಕೆಗೆ ಬರ್ತಾಯಿದೆ. ಜೆ ಕೆಗೆ ಹಾಗೆ ಫೀಲ್ ಆಗ್ತಿದೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಎಲ್ಲರಿಗೂ ಅಷ್ಟೇ ಅಲ್ಲ, ಲೈಫಲ್ಲಿ ಒಂದೇ ಚಾನ್ಸ್ ಸಿಗೋದು. ತಪ್ಪು ಮಾಡಿದರೆ ಆ ತಪ್ಪನ್ನ ಆ ಕ್ಷಣಕ್ಕೆ ಚೇಂಜ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಆ ತಪ್ಪನ್ನ ಮಾಡದೇ ಇರೋ ಹಾಗೆ ನೋಡ್ಕೊಬೇಕು. ನಡುವೆ ಎಲ್ಲೆಲ್ಲ ಹೋಗ್ತೈತೆ ಸ್ಟೋರಿ. ಜೆ ಕೆ ಆಮೇಲೆ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆಗೆ ಬರ್ತಾನೆ. ನೀವು ಫುಲ್ಲು ಸ್ಯಾಡ್ ಆಗಿದ್ದೀರಾ. ನಿಮಗೆ ಒಂಥರ ಸುಸ್ತು, ಹಾಳು ಮುಳ್ಳು ಅಂದ್ಕೊಂಡು ಮನೇಲೆ ಹೊತ್ತು ರೂಮಲ್ಲೇ ಇದ್ದೀರಾ. ನಿಮ್ಮ ಫ್ಯಾಮಿಲಿನೂ ಎಷ್ಟೋ ಸಮಾಧಾನ ಮಾಡಿರ್ತಾರೆ, ಬಟ್ ನೀವೇನೂ ಕೇಳಿರಲ್ಲ ಮಾತು. ಹಾಗೆ ಜೆ ಕೆನೂ ಅವತ್ತು ಮನೆಗೆ ಬರ್ತಾನೆ. ಏನಾದರೂ ಆಗಲಿ ವಯನ ಹತ್ರ ಸಾರಿ ಕೇಳಿ ಇವತ್ತು ಮನೆಗೆ ಕರ್ಕೊಂಬರಲೇಬೇಕು ಅಂತ. ನೀವು ಅಳ್ತಾ ರೂಮಲ್ಲೇ ಇರ್ತೀರ. ನೀವು ಬಂದು ಆಲ್ರೆಡಿ 1 ಮಂತ್ ಆಗಿರುತ್ತೆ. 1 ಮಂತ್ ಮೇಲೆ ಬಾಸ್ಗೆ ನೀವಿಲ್ಲ, ನೀವು ಬೇಕು ಅನ್ನೋ ಫೀಲ್ ಬಂದಿರೋದು. ಇದ್ದಾಗ ಯಾರಿಗೂ ಅವ್ರ ಬೆಲೆ ಗೊತ್ತಾಗಲ್ಲ, ಇಲ್ದಾಗೆ ಅವ್ರು ಬೇಕು ಅನ್ಸೋದು. ಹಾಗೆ
ಅವನು ನಿಮ್ಮ ಮನೆಗೆ ಬಂದು ನಿಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿ ಸಾರಿ ನಾನು ಮಾಡಿದ್ದು ನನಗೆ ಗೊತ್ತಾಗಿಲ್ಲ ಹಾಗೆ ಹೀಗೆ ಅಂತ ನಿಮ್ಮ ಪೇರೆಂಟ್ಸ್ನೂ ಕನ್ವಿನ್ಸ್ ಮಾಡ್ತಾನೆ. ಸೊ ನಿಮ್ಮ ರೂಮ್ಗೆ ಬರ್ತಾನೆ, ನೀವು ಇನ್ನೂ ನೀವು ಅಳೋದು ನಿಲ್ಲಿಸಿರಲ್ಲ, ಹತ್ತು ಒಂಥರ ಸಣ್ಣ ಆಗಿರ್ತೀರ. ಹಾಗೆ ಡೋರ್ ಓಪನ್ ಮಾಡಿ ವಯನ್ ಅಂದಿದ್ದೆ, ನೀವು ಭ್ರಮೆ ಅಂದ್ಕೊಂಡು ಪ್ಲೀಸ್ ಜೆಕೆ ಕನಸಲ್ಲೂ ಬಂದು ಕಾಡ್ಬೇಡ, ನಾನು ನೆಮ್ಮದಿಯಾಗಿ ಇರೋಕ್ಕೆ ಬಿಟ್ಬಿಡು, ನೀನು ಬೇಡ ಅಂತ ನನ್ನನ್ನು ಕಳಿಸಿದ್ಮೇಲೆ ನೀನು ಯಾಕೆ ನನ್ನ ಕಣ್ಮುಂದೆ ಈ ರೀತಿ ಬಂದು ನನ್ನನ್ನು ಟಾರ್ಚರ್ ಕೊಡ್ತಿದ್ಯಾ, ಚಿತ್ರಹಿಂಸೆ ಕೊಡ್ತಿದ್ಯಾ, ಪ್ಲೀಸ್ ಜೆಕೆ ಹೋಗು ಹೋಗು ಅಂತಿದ್ದೆ. ವಯನ್ ನನ್ನ ಕನಸಲ್ಲ ವಯನ್, ನಿಜಾನೇ ಬಂದಿದ್ದೀನಿ ಅಂತ ಅವನು ಕಣ್ಣು ತುಂಬ ನೀರು ತುಂಬ್ಕೊಂಡಿದ್ದಾನೆ. ನೀವು ಶಾಕಾಗಿ ಅವನು ನೋಡ್ತಾ, ಜೆಕೆ ನೀವೇನಿಲ್ಲಿ, ಸಾರಿ ವಯನ್ ಅಂದಾಗ, ಯಾಕೆ ಸಾರಿ, ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿನ್ನನ್ನು ಅಲ್ಲಿಂದ ರಿಟರ್ನ್ ಮತ್ತೆ ಮನೆಗೆ ಕಳಿಸಿದ್ಕೆ ನನಗೆ ನೀನು ಇಲ್ಲದ ಮೇಲೆ ನಿನ್ನ ಬೆಲೆ ಗೊತ್ತಾಗ್ತಿರೋದು. ನೀನಿದ್ದಾಗ ನನಗೆ ನಿನ್ನ ಬಂದು ಮಾತಾಡಿಸಿದ್ದು, ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡಿದ್ದೆಲ್ಲ ನನಗೆ ಅರಿವೇ ಆಗಲಿಲ್ಲ, ಸಾರಿ ವಯನ್ ಪ್ಲೀಸ್ ಅಂತ ಅವನು ನಿಮ್ಮನ್ನ ಒಂಥರ ಬೆಗ್ ಮಾಡೋ ರೀತಿ ಕೇಳ್ತಾನೆ. ಪ್ಲೀಸ್ ಜೆಕೆ ಈ ರೀತಿ ಕೇಳಿಬಿಡಿ, ನೀವು ನನ್ನ ಪ್ರಾಣ ಅಂತೇಳಿ ನೀವು ಏನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಓಡೋಗಿ ಜೆಕೆನ ಹಗ್ ಮಾಡ್ಕೊತೀರಾ, ಜೆಕೆನೂ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಫೇಸ್ ಫುಲ್ಲಾಗಿ ಜೆಕೆ ಜೆಕೆ ಅಂತೇಳಿ ವಯನ್ ಅಂತೇಳಿ ಇಬ್ಬರು ಕಿಸ್ ಕೊಡ್ಕೊತಾ ಇದ್ದೀರಾ. ಜೆಕೆ ಆ್ಯಂಡ್ ನೀವು ಫೈನಲಿ ಒಂದಾಗ್ತೀರಾ. ಯಾರೇ ಒಬ್ಬರು ಲೈಫಲ್ಲಿ ಕೆಲವೊಂದು ತಪ್ಪು ಮಾಡಿರ್ತೀರ, ಆ ಕೆಲವೊಂದು ತಪ್ಪು ನಿಮಗೆ ತಿದ್ಕೊಳೋ ಚಾನ್ಸ್ ಸಿಕ್ತು ಅಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ, ತಿದ್ಕೊಳ್ಳಿ. ಯಾಕೆ ಅಂದರೆ ಮತ್ತೆ ಆ ಚಾನ್ಸ್ ಲೈಫಲ್ಲಿ ಸಿಗುತ್ತೆ ಅನ್ನೋದು ಡೌಟ್. ಸಿಕ್ಕಾಗ ಚೇಂಜ್ ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಜೊತೆ ಇರೋರು ಚೆನ್ನಾಗಿರ್ತಾರೆ, ಹಾಗೆ ನಮ್ಮ ಲೈಫು ಚೆನ್ನಾಗಿರತ್ತೆ. ಸೊ ಹ್ಯಾಪಿ ಎಂಡಿಂಗ್. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗೆ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಏನು ಗೊತ್ತಾ, ನಾನೇ ಯಾವುದೋ ಥಾಟಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಅದು ಇನ್ಯಾವುದೋ ರೀತಿ ಹೋಗಿ ಕಂಪ್ಲೀಟ್ ಆಗಿದೆ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಸಂಕ್ರಾಂತಿ ಹಬ್ಬ ಬಂತು, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸಲ್ಲಿ ಹೇಳ್ತಿದ್ದೀನಿ. ಮತ್ತು ಆವತ್ತಿನ ದಿನ ವಿಡಿಯೋ ಮಾಡ್ತೀನೋ ಮಾಡಲ್ಲ ಗೊತ್ತಿಲ್ಲ. ಯಾರೆಲ್ಲ ನನ್ನ ಚಾನಲ್ ಅಂದರೆ ಈ ವಿಡಿಯೋ ನೋಡ್ತೀರಾ ಅವರಿಗೆ ಹ್ಯಾಪಿ ಸಂಕ್ರಾಂತಿ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದ್ರೇ ನಾನು ವೀಡಿಯೋಸ್ ಹಾಕೋಕ್ಕಾಗೋದು. ಪ್ಲೀಸ್ ಆಯಿತಾ. ಏನೇನೋ ಹೇಳಬೇಕು ಅಂದ್ಕೊಂಡೆ, ಬಟ್ ಏನೂ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲರೂ ಹ್ಯಾಪಿಯಾಗಿರಿ. ಬಾಯ್ ಬಾಯ್. ಇಶ್ಕ್ ಯು ಆಲ್, ಲವ್ ಯು, ಸರಾಂಗೆ.